ಇವತ್ತೆಲ್ಲೆಲ್ಲ ಪ್ರಚಾರ? ಇವತ್ತು ಹಾವೇರಿ ಗ್ರಾಮಾಂತರದಲ್ಲಿ ಒಂದು 5 ಊರಿಗೆ ಪ್ರಚಾರ ಇದೆ. ನಿಮ್ಗೊಂದು ಸ್ವಲ್ಪ ಈ ಪ್ರಚಾರ ಜಾಸ್ತಿ ಟೈಮ್ ಸಿಕ್ಕಿದ್ದಕ್ಕೆಲ್ಲ ಹಳ್ಳಿಗೆ ಹೋಗಕ್ಕಾಯ್ತು ಅನ್ಸುತ್ತೆ. ಹಳ್ಳಿ ಜಾಸ್ತಿ. ಹೌದು. ನಾನು ಮೊದಲು ಈ ಎಲ್ಲ ಹಳ್ಳಿಗಳ ಪರಿಚಯನೇ ನನಗೆ. 12 ವರ್ಷ ವಿಧಾನ ಪರಿಷತ್ ಸದಸ್ಯನಾಗಿ ಪ್ರತಿಯೊಂದು ಗ್ರಾಮ ಪಂಚಾಯತಿ ಭೇಟಿ ಕೊಟ್ಟವ್ ನಾನು. ಮತ್ತೆ ಸುದೀರ್ಘ ರಾಜಕಾರಣ ಇರೋದ್ರಿಂದ ಎಲ್ಲ ಗ್ರಾಮಗಳಲ್ಲಿ ಎಲ್ಲ ನಮ್ಮ ಆತ್ಮೀಯರು ಭಾಳ ಜನ ಇದ್ದಾರೆ. ಹೀಗಾಗಿ ಹಳ್ಳಿಗೆ ಹೋದಾಗ ಜನ ಸೇರೋದು ಮಾತನಾಡೋದು ಭಾಳ ಸುಲಭ. ಹೀಗಾಗಿ ಹೆಚ್ಚಿಗೆ ಹಳ್ಳಿಯನ್ನು ಮೋರ್ ದೆನ್ 300 ವಿಲೇಜಸ್ ಭಾಷಣ ಮಾಡಿದ್ವಿ. ಬರೀ ವಿಸಿಟ್ ಒಂದು ಹಂಗೆ ವಿಸಿಟ್. ಅದ್ಯಾಕೆ ಸಡನ್ಲಿ ರಾಜ್ಯ ರಾಜಕಾರಣದಿಂದ ಸೆಂಟ್ರಲ್ ಪಾಲಿಟಿಕ್ಸ್ ಆಸಕ್ತಿ ಬಂತು ನಿಮಗೆ? ಯಾಕೆ ಹೋಗಬಾರ್ದು? ವೈ ನಾಟ್? ಅಲ್ಲ, ಹೋಗ್ಬಾರ್ದು ಅಂತಲ್ಲ, ಮುಂಚೆ ಹೋಗಿದ್ರು, ಅದೆಲ್ಲ ಇತ್ತು. ಅಲ್ಲ, ಮುಂಚೆನು ಹೋಗಿಲ್ಲ. ಆ್ಯಂಡ್ ದೇರ್ ಇಸ್ ಅ ಫಸ್ಟ್ ಟೈಮ್ ಆಲ್ವೇಸ್. ನೆಕ್ಸ್ಟ್ ಟೈಮ್ ಈ ಪ್ರಶ್ನೆ ನೀವು ಕೇಳಲ್ಲ. ಯಾಕಂದ್ರೆ ಒಂದು ಪಕ್ಷ ತೀರ್ಮಾನ ಮಾಡ್ತು. ಎರಡನೇದಾಗಿ ಮೋದಿ ಅಂತವರ ಒಂದು ಸರ್ಕಾರ ಇರುವಾಗ ಅಲ್ಲಿ ಸಂಸತ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ಅದೊಂಥರ ಅನುಭವ ಕೊಡ್ತದೆ. ಎರಡನೇದಾಗಿ ಸ್ಟೇಟನ್ನು ರಿಪ್ರೆಸೆಂಟ್ ಮಾಡಬೇಕು. ಮೂರನೇದ್ದು ಅಲ್ಲಿಯ ಡಿಬೇಟಲ್ಲಿ ಪಾಲ್ಗೊಳ್ಬೇಕನ್ನುವಂಥ ಉತ್ಸಾಹ ಪ್ರತಿ ಬಾರಿ ನಾನು ಲೋಕಸಭಾ ಸೆಷನ್ಸ್ ಬಂದಾಗ ಅನ್ನಿಸ್ತಾ ಇತ್ತು. ಸೊ ಮತ್ತು ನನ್ನ ಸ್ವಭಾವ ಪಾರ್ಟಿ ಆಗಲಿ ಅಥವಾ ಸನ್ನಿವೇಶಗಳಾಗಲಿ ಯಾವಾಗ ಒಂದು ರೀತಿಯಲ್ಲಿ ಸವಾಲರನ್ರಿ ಅಪರ್ಚುನಿಟಿನೇನ್ರಿ ಸಿಕ್ಕಾಗ ನಾನು ಹಿಂದೇಟ್ ಹಾಕಿದೆ. ವಿಜೇಂದ್ರ ರಾಜ್ಯಾಧ್ಯಕ್ಷ ಆದ್ಮೇಲೆ ಬಹುಶಃ ಈಗ ಮುಂದೆ ನಮ್ದೇನಪ್ಪ ಅನ್ನೋಂಗ ಆತನೋ ಬಹಳ ಜನರಿಗೆ ಅನ್ಸುತ್ತೆ ನನಗೆ. ಇಲ್ಲ, ಅದಕ್ಕೇನು ಸಂಬಂಧ? ವಿಜೇಂದ್ರದಕ್ಕೆ ಅದಕ್ಕೇನು ಸಂಬಂಧ? ನಮ್ಮ ರಾಜಕಾರಣ ನಮ್ಮ ಜೊತೆಗೆ ಇದ್ದೇ ಇರ್ತದೆ. ನೀವು ಆ ಥರ ಅನಾಲಿಸಿಸ್ ಮಾಡಕ್ ಹೋದ್ರೆ ಬೇಕಾದಷ್ಟಿದೆ. ಭಾಳ ಸೀನಿಯರ್ ಇದ್ದಾಗೂ ನಮ್ದೇನಂತ ಅನಿಸ್ತದೆ, ಯಂಗ್ಸ್ಟರ್ ಬಂದಾಗೂ ನಮ್ದೇನಂತ ಅನಿಸ್ತದೆ. ಅವುಗಳನ್ನು ಲೆಕ್ಕಾಚಾರ ಇಟ್ಕೊಂಡು ನಾವು ರಾಜಕಾರಣ ಮಾಡಲ್ಲ. ಅಂಡ್ ಹಂಗೆ ಅಕಸ್ಮಾತ್ ಹಂಗೆ ಲೆಕ್ಕಾಚಾರ ಇಟ್ಕೊಂಡು ರಾಜಕಾರಣ ಮಾಡಿದರೆ ನಮ್ಮದು ರಾಂಗ್ ಅನಾಲಿಸಿಸ್, ರಾಂಗ್ ಸ್ಟ್ರಾಟಜಿ, ರಾಂಗ್ ಪಾತ್ ಆಗುತ್ತೆ. ವಿ ಹ್ಯಾವ್ ಟು ಡೂ ಪಾಲಿಟಿಕ್ಸ್ ವಿತ್ ಅವರ್ ಓನ್ ಸ್ಟ್ರೆಂಗ್ತ್. ಅದೇ CM ಆದ್ರಿ, ನೆಕ್ಸ್ಟ್ ಎಲೆಕ್ಷನ್ ಏನು ಅನ್ಕೊಂಡಂಗೆ ರಿಸಲ್ಟ್ ಬರಲಿಲ್ಲ, ವಿಪಕ್ಷ ನಾಯಕರು ಬೇರೆಯವರಾದ್ರು. ಯಾವಾಗ ನನ್ನ ನೇತೃತ್ವದಲ್ಲಿ ಬೇಕಾದಷ್ಟು ಬಹುಮತ ಬರಲಿದ್ದಾಗ ಐ ಥಾಟ್ ದಟ್ ಮಾರಲಿ ಐ ಶುಡ್ ನಾಟ್ ಅಸ್ಪೈರ್ ಫಾರ್ ಲೀಡರ್ ಆಫ್ ಅಪೋಸಿಷನ್. ಅದಕ್ಕೆ ನಾನು ಬಂದ ತಕ್ಷಣ ಹೇಳಿದೆ ಐ ಆಮ್ ನಾಟ್ ಅ ಕಂಟೆಂಡರ್ ಅಂತ. ಮೊದಲನೇ ಒಂದು ವಾರದಲ್ಲಿ ಹೇಳಿದ್ದೀನಿ, ನಿರಂತರ ರಿಪೀಟ್ ಮಾಡಿದ್ದೇನೆ. ತುಮಕೂರಿಂದ ಹಿಡಿದು ಬೆಳಗಾವಿ ತನಕ PV ರೋಡ್ ತುಂಬ, ಪುನಃ ಬೆಂಗಳೂರು ಮೇನ್ ರೋಡ್ ತುಂಬ ಸೆಂಟ್ರಲ್ ಮಿನಿಸ್ಟರ್ ಆಸ್ಪಿರೆಂಟ್ಸ್ ಅದಾರೆ. ಮೋದಿ ಅವರ ಪೊಲಿಟಿಕಲ್ ಇದರಲ್ಲಿ ಅವ್ರು ಏನು ಮಾನದಂಡ ಇಟ್ಕೊಂಡು ಮಾಡ್ತಾರೆ ಅನ್ನೋದು ಟಿಲ್ ಟುಡೇ ನೋಬಡಿ ಈಸ್ ಯೆಟ್ ಟು ರೀಡ್ ಈಸ್ ಮೈಂಡ್. ಸೊ ಹಂಗಿರುವಾಗ ನೀವು ಹಂಗೆ ಎಕ್ಸ್ಪೀರಿಯನ್ಸ್ ಇರೋದೇನು ತಪ್ಪಲ್ಲ, ಆದರೆ ಅದರ ಬಗ್ಗೆ ಭಾಳಷ್ಟು ಪ್ಯಾಷನೇಟ್ ಆಗಿದ್ದು ಇರುವಂಥದ್ದು ಪ್ರಾಕ್ಟಿಕಲ್ ಅಲ್ಲ. ನಾ ಹೇಳೋದಂದ್ರೆ ಇಲ್ಲಿ ಮುಖ್ಯಮಂತ್ರಿ ಆಗಿದ್ಕೊಂಡು ಅಲ್ಲಿ ಬರೀ MP ಹೆಂಗೆ ಆಗ್ತೀರಿ ಅಂತ. ಅದಕ್ಕೇನು ಸಂಬಂಧ? ಭಾಳ ಜನ ಇದ್ದಾರೆ. ನಿಮ್ಮ ರೀಡಿಂಗ್ ಏನು? ಕರ್ನಾಟಕದಾಗ 28ರಲ್ಲಿ ಎಷ್ಟು ಬರ್ಬೋದು? 25 ಬರ್ಬೋದು. ವಿ ವಿಲ್ ರಿಟೈನ್ ದ ನಂಬರ್. 25 ನಿಮ್ದು JDS ಸೇರಿ? ಹೌದು. ನಿಮ್ಗೆಲ್ಲ ಸ್ಮೂತ್ ಆಗಿ ಚಂದ ಹೊಂಟಿತ್ತು. ಈ ಪ್ರಜ್ವಲ್ ರೇವಣ್ಣ ಕೇಸ್ ಒಂದು ದೊಡ್ಡ ಹೊಡೆತ ಬಿದ್ದಂಗೆ ಆಯ್ತಲ್ಲ ಇಮೇಜ್ಗೆ? ಇಲ್ಲ, ಪ್ರಜ್ವಲ್ ರೇವಣ್ಣ ಕೇಸ್ ನಮ್ಗೆ ಇಫೆಕ್ಟ್ ಆಗೋ ಪ್ರಶ್ನೆ ಇಲ್ಲ. ಯಾಕಂತಂದ್ರೆ ಅವರು ಏನೇನು ಮಾಡಿದ್ದಾರೆ, ಏನೇನಿಲ್ಲ, ಅದು ಅವ್ರಿಗೆ ಬಿಟ್ಟಿರುವಂಥ ವಿಚಾರ. ನಾವು ರಾಜಕೀಯ ಪಕ್ಷವಾಗಿ ನಮ್ಮ ಪಕ್ಷದ ಜೊತೆಗೆ ಸ್ನೇಹ ಇರೋದು ಹೊರತಾಗಿ ಅವ್ರ ವೈಯಕ್ತಿಕ ವಿಚಾರಗಳು ನಮ್ಗೇನು ಸಂಬಂಧ? ಮತ್ತೆ ಜನಕ್ಕೂ ಅರ್ಥ ಆಗುತ್ತೆ. ಈ ಥರ ಪೊಲಿಟಿಕಲ್ ಲೀಡರ್ CDಗಳು ಏನು ಹೊಸದೇನಲ್ಲ. ಹೊಸದಲ್ಲ, ಬಟ್ ಈ ಗ್ರಾವಿಟಿ ಇತ್ತಲ್ಲ ಇಷ್ಟೊಂದು. ಇಲೆಕ್ಷನ್ ಇದೆ ಅಂತ ಗ್ರಾವಿಟಿ ಇದೆ, ಇಲೆಕ್ಷನ್ ಇಲ್ಲದ ಗ್ರಾವಿಟಿ ಇರ್ತದೆ. ಮೊನ್ನೆ ಕುಮಾರಸ್ವಾಮಿ ಅವ್ರನ್ನ ಹಿಂಗೆ ಕುತ್ಕೊಂಡು ಮಾತಾಡಿಸ್ತಿದ್ದೆ. ಅವರು ಬಹಳ ಕ್ಲಿಯರ್ ಆಗಿ ಹೇಳಿದ್ರು, ಪ್ರಜ್ವಲ್ ಬೇಡ ಅಂತಾನೆ BJP ತಲೆಯಾಗಿದ್ದು, ಬಟ್ ದೇವೇಗೌಡರು ಒನ್ ಸೈಡೆಡ್ ಆಗಿ ಡಿಸೈಡ್ ಮಾಡ್ಬಿಟ್ರು ಅನ್ನೋ ತರ ಹೇಳಿದ್ರು. ಅದು ಅವ್ರಿಗೆ ಗೊತ್ತಲ್ವಾ. ಅಲ್ಲಿ ಇನ್ ಬಿಟ್ವೀನ್ ದೇವೇಗೌಡರು ಅವರು ಏನು ಚರ್ಚೆ ಮಾಡಿದ್ರು ಏನು ಅವ್ರಿಗೆ ಗೊತ್ತು. ನಾನು ಅದರ ಬಗ್ಗೆ ನಾನು ಭಾಗವಹಿಸಿಲ್ಲ, ನನ್ನ ಮಾಹಿತಿ ಇಲ್ಲ. ನಮ್ಮ ಕೆರೆ ತುಂಬಿಸುವ ಯೋಜನೆಯಿಂದ ಇಷ್ಟು ಬರಗಾಲ ಇದ್ರು ನಮ್ಮ ಕೆರೆಗಳಲ್ಲಿ ನೀರಿದೆ. ಇದು ಏತ ನೀರಾವರಿ ಈ ಕಡೆಯಿಂದ ಬರ್ತದೆ. ಆಕ್ಚುಲಿ ಅದು 2 ಮಾಡಿದ್ದೀನಿ. ಇದು ನ್ಯಾಷನಲ್ ಹೈವೇ ಡಿವೈಡ್ಸ್ ಮೈ ಕಾನ್ಸ್ಟಿಟ್ಯೂನ್ಸಿ. ಇಲ್ಲಿ ಮಲ್ನಾಡ್ ಇದೆ, ಈ ಕಡೆ ಬಯಲುಸೀಮೆ ಇದೆ.
ಈ ಕಡೆ ಶಿಗ್ಗಾಂವ್ ಲಿಫ್ಟ್ ಇರಿಗೇಷನ್ ಮಾಡಿಸಿದ್ದೇನೆ, ಈ ಕಡೆ ಸವಣೂರು ಲಿಫ್ಟ್ ಇರಿಗೇಷನ್ ಮಾಡಿಸಿದ್ದೇನೆ. ಒಂದು ರೀತಿಯಲ್ಲಿ ಮಾಲೆ ತರ ಕೆರೆಗಳನ್ನು ತುಂಬಿಸ್ಕೊಂಡು ಬಂದು ಜೋಡಿಸಿದ್ದೇವೆ. ಹೈಯೆಸ್ಟ್ ಫಾರೆಸ್ಟೈಸೇಷನ್ ಮಾಡಿಸಿದ್ದೇನೆ. ಪ್ರತಿ ವರ್ಷ 50,000 ಸಸಿಗಳನ್ನು ನಡ್ತಿದ್ವಿ ಪ್ರತಿ ವರ್ಷ. 50,000. 1 ಲಕ್ಷ ಗುರಿ ಇತ್ತು, ಆದರೆ ಸಿಗ್ತಿರ್ಲಿಲ್ಲ. ಎವರೇಜ್ 50,000. ಒಂದು ವರ್ಷ 60-70,000, ಒಂದು ವರ್ಷ 34, ಎವರೇಜ್ 50. ಈ MLC ಕೆಲಸ ಮಾಡೋದಕ್ಕೆ MLA ಆಗೋದಕ್ಕೆ MP ಆಗೋದಕ್ಕೆ ಭಾಳ ಡಿಫ್ರೆನ್ಸ್ ಅಲ್ರಿ? ಹೌದು. ಈ MLA ನೀವು ರೋಡ್ ಸರಿ ಇಲ್ಲ, ಚರಂಡಿ ಸರಿ ಇಲ್ಲ, ಅಲ್ಲಿ ಲೆವೆಲ್ಗೆ ಬರ್ತೈತಿ. MP ಆದಾಗ ಇದನ್ನೆಲ್ಲ ಅಟೆಂಡ್ ಮಾಡೋದು ಕಷ್ಟ ಆಗುತ್ತೆ. ಬಟ್ ನಿರೀಕ್ಷೆ, ಜನರ ನಿರೀಕ್ಷೆ, ಅದ್ರಾಗ ಯಾವ್ದು ಭೇದ ಭಾವ ಇಲ್ಲ. MLA ಕೆಲಸನೂ ಹೇಳ್ತಾರೆ, MP ಕೆಲಸನೂ ಹೇಳ್ತಾರೆ. ಈಗ ನಾನು ಶಿಗ್ಗಾಂವ್ ಸವಣೂರು ಡೆವಲಪ್ ಮಾಡಿದ್ರಿಂದ ನಮ್ಮ ತಾಲೂಕು ಶಿಗ್ಗಾಂವ್ ಸವಣೂರು ಆದಂಗೆ ಆಗ್ಬೇಕ್ರಿ ಅಂತಾರೆ. ನೀವು ಮೋದಿ ಅಂತೀರಿ ಬೊಮ್ಮಾಯಿ ಅವರ, ಆದರೆ ಕಾಂಗ್ರೆಸ್ ಕೊಟ್ಟಿರೋ 5 ಗ್ಯಾರಂಟಿ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಚರ್ಚೆ ಆಗ್ತಾ ಇದೆ. ಒಂದು ಕಡೆ ಮೋದಿ, ಇನ್ನೊಂದು ಕಡೆ ಕಾಂಗ್ರೆಸ್ ಗ್ಯಾರಂಟಿ ಅಂತ ಜನ ಅಂತಾರೆ. ಬೀಳಲ್ಲ. 2 ಕಾರಣ ಇದೆ. ಗ್ರೌಂಡಲ್ಲಿ ಇಂಪ್ಲಿಮೆಂಟೇಷನಲ್ಲಿ ಭಾಳ ಸಮಸ್ಯೆ ಇದೆ. ನೀವು ಅಡ್ವರ್ಟೈಸ್ಮೆಂಟಲ್ಲಿ 1 ಕೋಟಿ ಅಂತೆಲ್ಲ ಕ್ಲೇಮ್ ಮಾಡಬೇಕು. ಗ್ರೌಂಡಲ್ಲಿ ಹಾರ್ಡ್ಲಿ 25-30% ಆರ್ ಗೆಟಿಂಗ್ ಇಟ್, ಆ್ಯಂಡ್ ದೇ ಆರ್ ನಾಟ್ ಗೆಟಿಂಗ್ ಮಂತ್ಲಿ ರೆಗ್ಯುಲರ್ಲಿ ಆಲ್ಸೋ, ಬಿಕಾಸ್ ಹಣ ಇಲ್ಲ. ಅದಕ್ಕೆ ತಾಂತ್ರಿಕ ಕಾರಣ ಹೇಳ್ತಾರೆ. ಭಾಳಷ್ಟು ಜನ ಹೆಣ್ಮಕ್ಳು ಈಗಲೂ ಬ್ಯಾಂಕಿಗೆ ಹೋಗ್ತಾರೆ ಪಾಸ್ಬುಕ್ ಇಟ್ಟು, ನಮ್ದು ಬಂತನೋ ಮೊಬೈಲಲ್ಲಿ ಬಂದ್ಬಿಡ್ತಿತ್ತು ಅವ್ರಿಗೆ, ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಅನುದಾನ ಪ್ರಗತಿಯಲ್ಲಿದೆ ಅಂತ ಬರ್ತದೆ. ಓಕೆ. ಸೊ ಅದು ಬೆಂಗಳೂರು ಬಿಟ್ಟಿದೆ, ನಮ್ಮೂರು ತಲುಪಿಲ್ಲ ಅಂತ ಅರ್ಥ. ಅದು ಶಾಶ್ವತ ಪ್ರಗತಿ ಇರ್ತದೆ. ಪಾಪ ಅವ್ರಿಗೇನೋ ಬಂತು ಅಂತ ಹೋಗ್ತಾರೆ. ಇದು ಪ್ರಾಕ್ಟಿಕಲಿ ನಾನು ನೋಡಿದ್ದು. ಮತ್ತೆ ನಾನು ಡಾಟಾ ತೆಗೆಸಿದ್ದೇನೆ, ಒಂದೊಂದು ತಾಲೂಕುದಲ್ಲಿ ಎಷ್ಟೆಷ್ಟು ಜನ ಬಂದಿದೆ ಅಂತ. ಡಾಟಾ ತೆಗೆಸಿದಾಗ 30% ಹ್ಯಾವ್ ಗಾಟ್. ಇದು ನಂಬರ್ 1. ಯಾರು ಸಿಕ್ಕಿಲ್ಲ, ಅವರು ಟೋಟಲಿ ಆಕ್ರೋಶ ಇದ್ದಾರೆ. ಬಟ್ ಅವ್ರಿಗೆ ಏನು ಹೇಳ್ತಾ ಇದ್ದಾರೆ PDOಗಳು, ಅವರೆಲ್ಲ ಅಂಗನವಾಡಿ ಕಾರ್ಯಕರ್ತರು, ಇಲ್ಲ ನಿಮ್ಮ ಸ್ಯಾಂಕ್ಷನ್ ಆಗಿದ್ದು ಬಂದೇ ಬರ್ತದೆ, ನೀವು ಗಲಾಟೆ ಮಾಡಿದ್ರೆ ಬರಲ್ಲ, ನೀವು ಸುಮ್ಮನೆ ಇದ್ಬಿಡಿ ಬರ್ತದೆ ಅಂತ ಹೇಳ್ತಾರೆ. ಸೊ ಅವ್ರನ್ನ ಸಪ್ರೆಸ್ ಮಾಡಿ ಬಂದಿತ್ತು. ಬಟ್ ಇದು ಒಂದು. ಬಸ್ಸಿಂದು ಇನ್ನೊಂದು ಬೇರೆ ತರ ಇದೆ. ಬಸ್ಸಿಂದು ಆಕ್ಚುಲಿ ಜಾಸ್ತಿ ಆಕ್ರೋಶ ಇದೆ. ನಿನ್ನೆ ಒಂದು ಹೆಣ್ಮಗಳು ನನಗೆ ಕೇಳಿದ್ಲು, ನನ್ನ ಮಗಳು ಸ್ಕಾಲರ್ಶಿಪ್ ಬಂದಿಲ್ಲ, ಏನಿದು ಈ ವರ್ಷ ಅಂತ. ಇಲ್ಲಮ್ಮ, ಎಲ್ಲ ಗ್ಯಾರಂಟಿಗೆ ಹೋಗಿದೆ ದುಡ್ಡು ಅಂತ ನಾನು. ಅಲ್ರಿ ನಿಮ್ಗೆ ಕೊಟ್ರಲ್ಲ ಬಸ್ ಫ್ರೀ ಅಂತಂದೆ. ಅಂದ್ಕೊಳ್ಳಿ, ಏನ್ರಿ ನಾವಿನ್ ದಿವಸ ಬಸ್ಸಿಗೆ ಹೋಗ್ತೇವನ್ರಿ, ಮಕ್ಕಳ ಎಜುಕೇಶನ್ ಹಾಳಾಗ್ತಾ ಇದೆ, ಏನು ಒಂದು 4 ರೂಪಾಯಿ ಕೊಟ್ಟರೆ ನಾವು ನಮ್ಗೆ ಎಲ್ಲಿ ಬೇಕಲ್ಲಿ ಯಾವತ್ತೋ ಒಂದು ದಿವಸ ಹೋಗ್ತೀವಿ, ಫ್ರೀ ಇದೆ ಅಂತಂದು ಯಾತ್ರಾ ಸ್ಥಳಕ್ಕೆ ಹೋಗ್ಬಿಟ್ರೆ ಏನು ಜೀವನ ಉದ್ಧಾರ ಆಗ್ಬಿಡ್ತದ? ನಮ್ಮ ಮಕ್ಕಳ ಭವಿಷ್ಯ ಇಂಪಾರ್ಟೆಂಟು. ಸೊ ಸ್ಲೋಲಿ ರಿಪರ್ಕೇಷನ್ಸ್ ಬರ್ತಾ ಇದೆ ಒಂದೊಂದೇ. ರೈತರಿಗೆ ಟ್ರಾನ್ಸ್ಫಾರ್ಮರ್ 25,000ಕ್ಕೆ ನಾವು ಮಾಡ್ತಿದ್ವಿ, 2.5 ಲಕ್ಷ. ಅಂದ್ರೆ ಅದು ನಿಜ ಅಲ್ಲ? ಅದು ಟ್ರಾನ್ಸ್ಫಾರ್ಮರ್? ಹೌದು ನಿಜ. ಗ್ರೌಂಡ್. ಆಮೇಲೆ ಇದು ಸ್ಪ್ರಿಂಕ್ಲರ್ ಪೈಪ್ 2.5 ಸೆಂಟಿಮೀಟರ್ದು 1,800 ರೂಪಾಯಿಗೆ ಸಿಕ್ತಿತ್ತು, ಈಗ 4,800. ಐ ಆಮ್ ಜಸ್ಟ್ ಗಿವಿಂಗ್ 1 ಎಕ್ಸಾಂಪಲ್. ತರ ಎಲ್ಲದರಲ್ಲೂ ಬಸ್ಸಿನ ಚಾರ್ಜ್ ಜಾಸ್ತಿ ಮಾಡಿದ್ದಾರೆ, ಸ್ಟೇಜ್ ಟು ಸ್ಟೇಜ್ ಶೆಡ್ಯೂಲ್ಸ್ ಕಮ್ಮಿ ಮಾಡಿದ್ದಾರೆ. ದುಡ್ಡು ಗಂಡ್ಮಕ್ಳಂತೂ ನಾವು ದುಡ್ಡು ಕೊಟ್ಟು ನಿಲ್ಲೋ ಪರಿಸ್ಥಿತಿ ಬಂದಿದೆ ಅಂತ. ಮೊನ್ನೆ ಅಣ್ಣಾಮಲೈ ಬಂದಿದ್ರು ಸ್ಟುಡಿಯೋಗೆ. ಅವ್ರು ಹೇಳ್ತಿದ್ರು, ಬೊಮ್ಮಾಯಿ ಅವರು ಸರ್ಪ್ಲಸ್ ಬಜೆಟ್ ಬಿಟ್ಟು ಹೋಗಿದ್ರು, ಇವ್ರು ಮಾಡಿದ ಲೋನ್ ಎಷ್ಟು ಅಂತ. ಅದೇನ್ ಅದ್ರ ನಂಬರ್ಸ್ ಕರೆಕ್ಟ್ ಇತ್ತಂದ್ರೆ? ಹೌದು, ನಂಬರ್ಸ್ ಕರೆಕ್ಟ್. ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನಾವು ಇದ್ದಾಗ ರಿಯಲಿಸ್ಟಿಕ್ ಟಾರ್ಗೆಟ್ಸ್ ಇಟ್ಕೊಂಡು 68,000 ಕೋಟಿ ಸಾಲ ಅಂತ ನಾವು ಮಾಡಿದ್ವಿ. ಇವರು ಅನ್ರಿಯಲಿಸ್ಟಿಕ್ ಟಾರ್ಗೆಟ್ ಇಟ್ರು ನಂಬರ್ 1. ಯಾಕಂದ್ರೆ ನಾವು ಗ್ಯಾರಂಟಿಗೆ ಇಷ್ಟು ಪ್ರೊವಿಷನ್ ಮಾಡಬೇಕು ಅಂತ ಹಿಗ್ಗಿಸಿದ್ರು. ದುಡ್ಡಿಲ್ಲ, ಬಜೆಟ್ ಹಿಗ್ಸಿದ್ರು, ಎಸ್ಟಿಮೇಟ್ ಹಿಗ್ಸಿದ್ರು. ಎರಡನೇದಾಗಿ 15,000 ಕೋಟಿ ರೂಪಾಯಿ ಅಡಿಷನಲ್ ಟ್ಯಾಕ್ಸೇಷನ್ ಹಾಕಿದ್ರು ಲಾಸ್ಟ್ ಬಜೆಟ್ ಅಲ್ಲಿ. ಸ್ಟಾಂಪ್ ಡ್ಯೂಟಿ, ಎಕ್ಸೈಸು ಎಲ್ಲ ಸೇರಿ 15,000 ಕೋಟಿ. ಆಮೇಲೆ ನಂದು 68 ಇದ್ದಿದ್ದನ್ನ 8,000 ಕೋಟಿ ಹೆಚ್ಚಿಗೆ ಮಾಡಿದ್ರು. 78,000 ಕೋಟಿ. ಅದಕ್ಕೆ ಅದ್ರ ಟಾರ್ಗೆಟ್ ದಾಟ್ 5,000 ಕೋಟಿ ಹೆಚ್ಚಿಗೆ ಸಾಲ ಮಾಡಿದ್ರು. 13,000 ಕೋಟಿ ನನ್ನ ಟಾರ್ಗೆಟ್ಗಿಂತ ಹೆಚ್ಚು ಸಾಲ ಮಾಡಿದ್ರು. 15,000 ಒಂದು 13,000 28,000 ಕೋಟಿ ಅಡಿಷನಲ್ ರಿಸೋರ್ಸ್
ಬಂದರೂ ಕೂಡ 27,000 ಕೋಟಿ ಡೆಫಿಸಿಟ್ ಬಜೆಟ್. ಈ ವರ್ಷ 1,05,000 ಕೋಟಿ ಸಾಲ ಮಾಡಿದ್ದಾರೆ. ಮತ್ತೆ ಸಿದ್ದರಾಮಯ್ಯ ಅವರು ಭಾಷಣ ಮಾಡ್ತಿದ್ರು, ಸಾಲ ಮಾಡಿ ಹೋಳಿಗೆ ತುಪ್ಪ ತಿಂದ್ರು. ಹಂಗೆ ಅತಿ ಹೆಚ್ಚು ಸಾಲ ಮಾಡಿರೋ ದಾಖಲೆ ಇವ್ರಿಗೆ. ಶಾರ್ಟ್ ಸೈಟೆಡ್ ಪೊಲಿಟಿಕಲ್ ಗೇನ್ಗೆ ರಾಜ್ಯ ಹಾಳು ಮಾಡಿದ್ರೆ, ಈಗ ದೇಶ ಹಾಳು ಮಾಡೋಕ್ಕೆ ಪ್ರಪೋಸಲ್ ಕೊಟ್ಟಿದ್ದಾರೆ. 142 ಟೋಟಲ್ ಕಂಟೆಸ್ಟ್ ಮಾಡಿರೋದು ಕಾಂಗ್ರೆಸ್. ಈಗ ಹೆಂಗಂದ್ರೆ ಒಬ್ಬ ಹುಡುಗ 10 ಮಾರ್ಕ್ಸ್ ಪ್ರಶ್ನೆ ಬಿಡಿಸ್ತಾನೆ, 35 ಮಾರ್ಕ್ಸ್ ತಗೊಂಡು ಪಾಸ್ ಆಗ್ತೇನೆ ಅಂತಾನೆ. ಆಗುತ್ತಾ? ಅಲ್ಲ, ಅವ್ರು ಹೇಳೋದು ಅಲಯನ್ಸ್ ರೀ. ಅಲಯನ್ಸ್ ಅಧಿಕಾರಕ್ಕೆ ಬರ್ತೀವಿ. ಯಾವ ಅಲಯನ್ಸು ಇದನ್ನೆಲ್ಲ ಕೊಡ್ತೀವಿ ಅಂತ ಹೇಳಿದ್ದಾರೆ? ಅವ್ರದೇ ಆದಂತ ಮ್ಯಾನಿಫೆಸ್ಟೋ ಬೇರೆ ಇದೆ. DMK ಮ್ಯಾನಿಫೆಸ್ಟೋನೇ ಬೇರೆ, ಎಲ್ಲರದು ಬೇರೆನೇ. ಅವ್ರವ್ರ ಅಜೆಂಡಾ ಅವ್ರದ್ದಿದೆ. ನೆಗೆಟಿವ್ ನರೇಷನ್ ಬಿಲ್ಡಿಂಗ್. ನಿಮ್ ಸಾಧನೆ ಏನಪ್ಪ? 10 ವರ್ಷದಲ್ಲಿ ಏನ್ ಮಾಡಿದಿರಿ? ಯಾವ್ಯಾವ ಫೀಲ್ಡ್ ಅಲ್ಲಿ ಏನ್ ಮಾಡಿದಿರಿ? 1 ವರ್ಷ ಆಯ್ತಲ್ಲ, ಈಗ ಮೇನೆ ಬಂತು. 1 ವರ್ಷದಲ್ಲಿ ನಿಮ್ ಕೈಯಾಗ ಸರ್ಕಾರ ಕೊಟ್ವಿ. ಎಜುಕೇಶನ್ ಏನ್ ಮಾಡಿದ್ರಿ? ಇರಿಗೇಷನ್ ಏನ್ ಮಾಡಿದ್ರಿ? ಇಂಡಸ್ಟ್ರಿಯಲೈಸೇಷನ್ ಏನ್ ಮಾಡಿದ್ರಿ? ಹೆಲ್ತ್ ಅಲ್ಲಿ ಏನ್ ಮಾಡಿದ್ರಿ? RDPR ದಲ್ಲಿ ಏನ್ ಮಾಡಿದ್ರಿ? ಅದ್ಯಾವ್ದು ಹೇಳ್ತಾ ಇಲ್ಲ. ಇದು ಬಹಳ ಸುಲಭ ಅಲ್ಲ, ಆದ್ರೆ ಬಹಳ ಬೇಜವಾಬ್ದಾರಿಯಾಗಿ ಫಿಗರ್ಸ್ ಕೊಡ್ತಾರೆ. ಬಟ್ ಎಲೆಕ್ಷನ್ ಟೈಮ್ನಾಗ ಅದೊಂದು ನರೇಷನ್ ಬಿಲ್ಡಿಂಗ್ ಒಂದು ಚೆನ್ನಾಗಿ ಮಾಡಿದ್ರು ಕಾಂಗ್ರೆಸ್ನವ್ರು ಕರ್ನಾಟಕದಲ್ಲಿ. ಅದೇನಾಗಲ್ಲ. ಏನು ಗ್ರೌಂಡ್ ಅಲ್ಲಿ ಬಹಳ ಜನರಿಗೆ ಕರ್ನಾಟಕಕ್ಕೆ ಬಹಳ ಅನ್ಯಾಯ ಆಯ್ತು ಕೇಂದ್ರ ಸರ್ಕಾರದಿಂದ ಅಂತಾರೆ. ಅಲ್ರಿ, ನಾವು ಜನಕ್ಕೆ ಗೊತ್ತಿದೆಯಲ್ಲ. ಇವತ್ತು UPA ಎಷ್ಟು ಕೊಟ್ಟಿದ್ದಾರೆ, NDAದಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅಂತ ಜನಕ್ಕೆ ಗೊತ್ತಿದೆ. ಮತ್ತಿದು 3,500 ಕೋಟಿ ರೂಪಾಯಿ ಕೊಟ್ಟರು ಕೂಡ ಇನ್ನ ನೀವು ಸ್ಟ್ರೈಕ್ ಮಾಡ್ತೀರಿ. ರಾಜಕೀಯ ಸ್ಟಂಟ್ ಅಂತ ಸಾಮಾನ್ಯ ಜನರಿಗೆ ಸರಳವಾಗಿ ಗೊತ್ತಾಗುತ್ತೆ. ಅನಾಲಿಸಿಸ್ ಮಾಡೋರು ಫಿಗರ್ಸ್ ಇಟ್ಕೊಂಡು ಮಾಡ್ಬೋದು, ಸಾಮಾನ್ಯ ಜನ ಫಿಗರ್ಸ್ ಇಟ್ಕೊಂಡು ಮಾಡಲ್ಲ. ಏನಪ್ಪಾ 3,500 ರೂಪಾಯಿ ಕೊಟ್ಟಿದ್ದಾರೆ, ಕಂಬಿದ್ರೆ ಇವ್ರದ್ದು ಹಾಕ್ಬೇಕಲ್ಲ, ಹಿಂದೆ ಹಾಕಿದ್ರು ಯಾಕೆ ಹಾಕೋದಲ್ಲ ಅಂತ ಕೇಳ್ತಾರೆ. 3,500 ಕೋಟಿ ನಾವು ಕೋರ್ಟ್ಗೆ ಹೋಗಿದ್ದಕ್ಕೆ ಬಂತು, ಇಲ್ಲ ಅಂದ್ರೆ ಕೊಡ್ತಿರ್ಲಿಲ್ಲ. ಇಲ್ಲ, ಕೋರ್ಟ್ಗೆ ಹೋಗೋ ಪ್ರಶ್ನೆ ಇಲ್ಲ. ಕೋರ್ಟಿನ ಡೈರೆಕ್ಷನ್ ಕೊಡ್ರಿ ಅಂತ. ಡೈರೆಕ್ಷನ್ ಕೊಡ್ಲಿಲ್ಲ. ಚುನಾವಣೆ ಇದು ಇದೆ, ಅದು ಇದು ಆದ್ರೆ ಕೊಡ್ತೀವಿ ಅಂತ ನಾವೇ ಒಂದು ಅಫಿಡೇಟ್ ಕೊಟ್ವಿ. ಚುನಾವಣೆ ಪರ್ಮಿಷನ್ ಕೊಟ್ಟು ನಾವು ಕೊಟ್ಟಿದ್ದೀವಿ. ಬಟ್ ಅದೊಂದು ಸ್ವಲ್ಪ ಬೇಗ ಆಗ್ಬೇಕಾಗಿತ್ತು. ಅಲ್ಲ, ಈಗ ನೀವು ನೋಡ್ರಿ, ನೀವು ಇಡೀ ಕರ್ನಾಟಕ ಡ್ರಾಟ್ ಅನ್ನೋದು, ಎಕ್ಸಾಬರೆಂಟ್ ಅನಾಲಿಸಿಸ್ ಮಾಡೋದು, ಅದನ್ನ ಅವರು ಬಂದು ಟೀಮ್ ನೋಡಿದಾಗ ಸತ್ಯಾಂಶ ಏನನ್ನೋದನ್ನ ಅವ್ರು ತಿಳ್ಕೊಳ್ಳೋದು, ದಟ್ ವಿಲ್ ಲೀಡ್ ಟು ಫರ್ದರ್ ವೆರಿಫಿಕೇಶನ್ಸ್ ಅಂಡ್ ಅದರ್. ಆಮೇಲೆ ಒಂದು ನರೇಷನ್ ಸೆಟ್ ಮಾಡ್ತಾ ಇದ್ದಾರೆ, ನಮ್ಗೆ 18,000 ಕೋಟಿ ಬರ್ಬೇಕಾಯ್ತು. ಹೌದು, 18,000 ಕೋಟಿ. ಯಾವ ಕಾಲದಲ್ಲಿ ಕೇಳದಷ್ಟು ದುಡ್ಡು ಯಾವ್ದಾದ್ರು ಸರ್ಕಾರಕ್ಕೆ, ಕೇಂದ್ರ ಸರ್ಕಾರ ಅವ್ರು 60 ವರ್ಷ ಆಳಿದಾರಲ್ಲ. ಉದಾಹರಣೆಗೆ ನಾವು 17,000 ಕೋಟಿ ಕೇಳಿದ್ವಿ, 730 ಕೋಟಿ ಕೊಟ್ಟರು. ನಾನು ನಿಮ್ಮ ಹತ್ರ ಎಲ್ಲ ಫಿಗರ್ಸ್ ಇದೆ, ಕೊಡ್ತೀನಿ. ನಾನು ಇಯರ್ ವೈಸ್ ಎಷ್ಟು ಕೇಳಿದ್ವಿ, ಎಷ್ಟು ಕೊಟ್ಟರು, ಎಷ್ಟು ಎಲ್ಲ ಕೊಡ್ತೀನಿ. ನಾನು ಸ್ವಲ್ಪ ಹಿಂದಿಂದ ಪುಟ ತಿರುಗಿ ನೋಡಕ್ ಹೇಳ್ಬೇಕು. ನಿರ್ಮಲಾ ಸೀತಾರಾಮನ್ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ ನಮಗೆ ಗೊತ್ತು, ನಾವೆಲ್ಲ ಕೇಳಿವ ಅದು. ಹೌದು, ಈಗ ನಾನು ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ದೇನೆ ಬೇಕಾದ ಸ್ಕೀಮ್. ಡಿಪಾರ್ಟ್ಮೆಂಟು ಅದನ್ನ ಪ್ರಪೋಸಲ್ ಮಾಡಿ, ಎಸ್ಟಿಮೇಟ್ ಮಾಡಿ, ಪ್ರಪೋಸಲ್ ರೂಪದಲ್ಲಿ ಬಂದು ಅಡ್ಮಿನಿಸ್ಟ್ರೇಟಿವ್ ಸ್ಯಾಂಕ್ಷನ್ ಆಗಿ ಫೈನಾನ್ಸ್ ಕ್ಲಿಯರ್ ಆದ್ಮೇಲೆ ದುಡ್ಡು ರಿಲೀಸ್ ಆಗುತ್ತೆ. ಇವ್ರು ಏನ್ ಪ್ರಪೋಸಲ್ ಕಳಿಸಿದ್ದಾರೆ ದಯವಿಟ್ಟು ಜನರ ಮುಂದೆ ಇಡ್ಲಿ, ಯಾವಾಗ ಕಳಿಸಿದ್ದಾರೆ ಇಡ್ಲಿ. 5,000 ಕೋಟಿ ಕ್ಲೇಮ್ ಮಾಡೋದಕ್ಕೆ ದೇರ್ ಆರ್ ನಾರ್ಮ್ಸ್. ಕೇಂದ್ರ ಸರ್ಕಾರ ಸ್ಯಾಂಕ್ಷನ್ ಆದ ತಕ್ಷಣ ಹಿಂಗೆ ಬ್ಯಾಂಕ್ನಿಂದ ತೆಗೆದು ಅಕೌಂಟಿಂದ ತೆಗೆದು ಕೊಡೋದಿಲ್ಲ. ನಿಮ್ಮ ಈ ಪ್ರಾಜೆಕ್ಟ್ಗೆ ಎಷ್ಟು ಖರ್ಚು ಮಾಡಿದಿರಿ, ಇನ್ನು ಎಷ್ಟು ಬಾಕಿ ಇದೆ, ಕ್ಲಿಯರೆನ್ಸಸ್ ಎಲ್ಲ ಆಗಿದಾವೋ ಇಲ್ಲೋ, ಆಮೇಲೆ ಈ 5,000 ಎದಕ್ಕೆ ಇಂಪ್ಲಿಮೆಂಟ್ ಮಾಡ್ತೀರಿ, ಅದ್ರ ಇಫೆಕ್ಟ್ ಏನು, ಸೋಶಿಯೋ ಎಕನಾಮಿಕ್ ಇಫೆಕ್ಟ್ ಏನು, ಇವೆಲ್ಲ ಫಾರ್ಮ್ಯಾಟ್ ಇದೆ. ಅದು ಆ ಫಾರ್ಮ್ಯಾಟ್ ಅಲ್ಲಿ ಕಳಿಸ್ಬೇಕು. ಕಳಿಸಿದ ಮೇಲೆ CWCಗೆ ಹೋಗುತ್ತೆ, ಸೆಂಟ್ರಲ್ ವಾಟರ್ ಕಮಿಷನ್ಗೆ ಹೋಗುತ್ತೆ. ಸೆಂಟ್ರಲ್ ವಾಟರ್ ಕಮಿಷನ್ ಕ್ಲಿಯರ್ ಮಾಡುತ್ತೆ. ದೆನ್ ವಾಟರ್ ರಿಸೋರ್ಸ್ ಮಿನಿಸ್ಟ್ರಿಗೆ ಹೋಗುತ್ತೆ, ಮಿನಿಸ್ಟ್ರಿ ಕ್ಲಿಯರ್ ಮಾಡುತ್ತೆ. ದೆನ್ ಇಟ್ ಗೋಸ್ ಟು ಫೈನಾನ್ಸ್ ಮಿನಿಸ್ಟ್ರಿ. ಬಜೆಟ್ ಪ್ರಾವಿಷನ್ ಇರೋದ್ರಿಂದ ಫೈನಾನ್ಸ್ ಮಿನಿಸ್ಟ್ರಿ ಎಲ್ಲ ನೋಡಿ ಕ್ಲಿಯರ್ ಮಾಡ್ತದೆ. ಈ ಪ್ರೊಸೀಜರ್ ಸ್ಟಾರ್ಟ್ ಮಾಡಿಲ್ಲ, ಬಂದಿಲ್ಲ ಅಂದ್ರೆ ಅವ್ರದ್ದು ಕಮ್ಯುನಿಕೇಶನ್ ಸ್ಟ್ರಾಂಗ್ ಐತ್ರಿ. ಸಿದ್ದರಾಮಯ್ಯನವ್ರು ಮಾತಾಡೋದು ಕನ್ವಿನ್ಸಿಂಗ್ ಆಗಿ ಮಾತಾಡ್ತಾರೆ. ಕನ್ವಿನ್ಸಿಂಗ್ ಅಲ್ಲ, ಒಂದು ಸುಳ್ಳನ್ನ ಜೋರಾಗಿ 100 ಸತಿ ಹೇಳ್ತಾರೆ. ಅದು ಜನರಿಗೆ ಕೊಡಮ್ಮ ತಾಯಿ ನಿರ್ಮಲಾ ಅಮ್ಮ ಅಂದಾಗ ಯಾಕ್ರಿ ಅವೆಲ್ಲ ಗಿಮಿಕ್ಸ್. ನಾವು ಅಂತೇವಲ್ಲ, ಸಿದ್ದರಾಮಣ್ಣ ಕೊಡಪ್ಪ ಅಂತ ನಾವು ಒಂದು 2 ಸತಿ ಹೇಳ್ತೀವಿ. ಸಿದ್ದರಾಮಣ್ಣ ಎಲ್ಲಿದೆ ಅನ್ನಭಾಗ್ಯ 10 kg ಎಲ್ಲಿದೆ, 10 ಕಾಳು ಕೊಟ್ಟಿಲ್ಲ ಅಣ್ಣ ಅಂತ. ಯಾಕೆ ಕರ್ನಾಟಕದಲ್ಲೂ BJP ಮೋದಿ ಹೆಸರು ಅನ್ನೋದು ಬಿಟ್ಟರೆ
ಅಭ್ಯರ್ಥಿಗಳು ತಮ್ಮ ಹೆಸರಲ್ಲಿ ಓಟ್ ಕೇಳಲ್ಲ. 2023 ವಿಧಾನಸಭಾ ಚುನಾವಣೆ ನೋಡಿದ್ವಿ, ಅತಿ ಹೆಚ್ಚು ಕ್ಷೇತ್ರಗಳಲ್ಲಿ ಮೋದಿಯವ್ರನ್ನ ಅಡ್ಡಾಡಿಸಿದ್ವಿ, ಸೀಟ್ ಬರಲಿಲ್ಲ. 24ರಲ್ಲೂ ಮೋದಿಯವರ ಹೆಸರು ಮೇಲೆ ಓಟ್ ಕೇಳ್ತಾ ಇದ್ದೀರಿ. ಸರಿ, ಲೋಕಸಭಾ ಚುನಾವಣೆ, ಆದರೆ ಅಭ್ಯರ್ಥಿಗಳ ಪರ್ಫಾರ್ಮೆನ್ಸ್ ಬಗ್ಗೆ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಲ್ಲ, ಈ ಇಲೆಕ್ಷನ್ನು ಅತಿ ಹೆಚ್ಚು ಚರ್ಚೆ ಆಗ್ತಿರುವಂತ ಲೋಕಸಭಾ ಎಲೆಕ್ಷನ್ ಇದು. ದಿ ಸೆಂಟರ್ ಆಫ್ ಆಲ್ ಇಶ್ಯೂಸ್ ಈಸ್ ಓನ್ಲಿ ಮೋದಿ, ಪ್ರೋ ಮೋದಿ ಆರ್ ಅಗೇನ್ಸ್ಟ್ ಮೋದಿ. ಇಡೀ ದೇಶದಲ್ಲಿ, ಕರ್ನಾಟಕ ಅಂತಲ್ಲ. ಬಟ್ ಅದನ್ನ ಅಂದ್ರೆ ಎರಡು ದಿವಸ ಹೇಳ್ಕೊಂಡು ಹೋಗ್ತೀರ ಅಂತ 2014 ಆಯ್ತು, 19 ಆಯ್ತು, 24 ಮತ್ತೆ ಅಲ್ಲ, ಯಾಕಂದ್ರೆ he has given successive government and he has got that vision. People are accepting it, and he is such a charismatic, forceful personality. Without him, there can't be any Lok Sabha election in this 24 ಅಂತ ಮೊದಲಿಂದನೂ 2 ವರ್ಷ ಮುಂಚಿಂದನೂ ನಡೆದಿದೆ, ಇವತ್ತಿಂದ ಅಲ್ಲ. ಈ 2014 ಮೋದಿ ಬರ್ತಾರ ಅನ್ನೋ ಕ್ಯೂರಿಯಾಸಿಟಿ ಇತ್ತು, ಏನ್ ಮಾಡ್ತಾರೆ ಅಂತ. ಕಾಂಗ್ರೆಸ್ ಸೋಲಿಸ್ಬೇಕು ಅಂತಿತ್ತು, ಅದೊಂದಾತು. 2019 ಈ ಸರ್ಜಿಕಲ್ ಸ್ಟ್ರೈಕ್ ಅದು ಇದು ಮೇಲೆ ನಡೀತು. ಹಂಗಿಲ್ಲ, ನೀವು ಅದನ್ನ ಅಷ್ಟು ಟ್ರಿವಿಲೈಸ್ ಮಾಡಬೇಡಿ. ಡೋಂಟ್ ಟ್ರಿವಿಲೈಸ್ 2014 to 19 ಪರ್ಫಾರ್ಮೆನ್ಸ್ ಫಾರ್ ಒನ್ ಸರ್ಜಿಕಲ್ ಸ್ಟ್ರೈಕ್. ಅಲ್ಲ, ಎಲೆಕ್ಷನ್ ಆಗಿ ಡಿಸ್ಕಸ್ ಆಗಿದ್ದ ವಿಷಯ ಹೇಳ್ತೀನಿ. ಇಲ್ಲ, ಎಲೆಕ್ಷನ್ ಬಹಳಷ್ಟು ಇಶ್ಯೂ ಡಿಸ್ಕಸ್ ಆಗಿದೆ. ಕೊನೆ ಹಂತದಲ್ಲಿ ಸರ್ಜಿಕಲ್ ಸ್ಟ್ರೈಕ್. ಡೋಂಟ್ ಟ್ರಿವಿಲೈಸ್ ದಿ 5 years ಪರ್ಫಾರ್ಮೆನ್ಸ್ ಆಫ್ ಮೋದಿ. ಇಲ್ಲೂ ಭಯಂಕರ ಗೊಂದಲ ಮಾಡ್ಕೊಂಡ್ರೆ ನೀವು ಟಿಕೆಟ್ ಅನ್ಸಿ. ಇಲ್ಲ, ಗೊಂದಲ ಏನಿಲ್ಲ, ಅದು ಕಾಂಪಿಟೇಷನ್ ಇದು. ಒಂದು ಪಕ್ಷ ಗೆಲ್ತದೆ ಅಂದಾಗ ಖಂಡಿತ ಆಸ್ಪಿರೆಂಟ್ಸ್ ಜಾಸ್ತಿ ಇರ್ತಾರೆ. ಈ ಕಾಂಗ್ರೆಸ್ ಒಂದ್ 2-3 ಕಾನ್ಸ್ಟಿಟ್ಯೂನ್ಸಿ ಅಷ್ಟೇ ಸ್ವಲ್ಪ ಗದ್ದಲ ಪದ್ಲಾಗಿತ್ತು. ಅಲ್ಲಿ ಇಲ್ಲಲ್ರಿ, ಟಿಕೆಟ್ ಕೇಳೋರು ಯಾರಿಲ್ಲ. ನೀವು ಗೊಂದಲ ಯಾಕಾಗುತ್ತೆ? ನೀವು ಹೆಂಗ್ ಕಂಪೇರ್ ಮಾಡ್ತೀರಾ? ಎಷ್ಟು ಕ್ಷೇತ್ರದಲ್ಲಿ ಕ್ಲೇಮೆಂಟ್ ಇಲ್ಲ, ಅದಕ್ಕೆ ಅವ್ರ ಮಕ್ಕಳು ನಿಲ್ಲಿಸೋ ಪರಿಸ್ಥಿತಿ ಬಂದಿದೆ. ಅವ್ರಿಗೆ ಮಂತ್ರಿಗಳು ಸುಧಾ ನಿಲ್ಲಕ್ತಾ ಇರಲಿಲ್ಲ. ಮಕ್ಕಳು ಅನಿವಾರ್ಯವಾಗಿ ನೀವು ಮಕ್ಕಳು ನಿಲ್ಲಿಸ್ತಾರಂತ ಅಂದ್ರೆ ಮಂತ್ರಿಗಳು ನಿಲ್ಲ ಅಂತ ಹೇಳಿದ್ರು. ನಿಂತರ ಸೋತರ ನಮ್ದು 5 ಸೀಟು ಹೋಗುತ್ತೆ ಅಂತ ಹೇಳಿ, ಹಂಗಂದ್ರೆ ನಿಮ್ಮ ಕ್ಯಾಂಡಿಡೇಟ್ ನಿಮ್ದ ಜವಾಬ್ದಾರಿ ಗೆಲ್ಸೋದು ಅಂದಾಗ ಹೆಂಗಿದ್ರು ನಾವು ಗೆಲ್ಸ್ಬೇಕಲ್ಲ, ನಮ್ಮ ಮನೆಯವ್ರ ನಿಲ್ಸೋಣ ಅಂತ ನಿಲ್ಸಿದ್ದಾರೆ. ಪಾಪ ಅವ್ರದ್ದೇನು ತಪ್ಪಿದೆ, ಮಂತ್ರಿಗಳದೇನು ತಪ್ಪಿದೆ. ಬಟ್ ಈ ಸಲ ಹೈಯೆಸ್ಟ್ ಶಕೀರಿ. ಹೌದು, ಟೆಂಪರೇಚರ್. ಈ ಟೆಂಪರೇಚರ್ ನಾವು ಹುಬ್ಳಿ ಒಳಗೆ ಲೈಫ್ನಾಗ ನೋಡಿರ್ಲಿಲ್ಲ. ಇಲೆಕ್ಷನ್ ಕಾವ್ನಲ್ಲಿ ಈ ಕಾವು ಅನ್ಸೋದಿಲ್ಲ. ಜನ ಬರ್ತಾರೆ, ಮಾತಾಡ್ತಿರ್ತೀವಿ, ಏನೋ ಆಗುತ್ತೆ. ಕಾರಣ ಕುಂತ್ಕೊಳ್ಳೆ ಒಂದ್ ಸ್ವಲ್ಪ ನಿಂಬೆ ಹಣ್ಣು ನೀರಿರ್ತದೆ, ಸಕ್ರೆ ಉಪ್ಪು. ಮೋದಿ ಹೆಂಗಾಯ್ತು ದಾವಣಗೆರೆ? ಚೆನ್ನಾಗಾಯ್ತು, ಭಾಳ ಚೆನ್ನಾಗಾಯ್ತು. ಅದು ನೋಡ್ರಿ, ಈಶ್ವರಪ್ಪನ ಮಗಂದು ಎಂತ ಗೊಂದಲ ಆಗ್ಬಿಡ್ತು. ಅವ್ರು ಓಡಾಡ್ತಿದ್ರ ಇಲ್ಲೇ ಮೊದ್ಲು? ಒಂದು 6 ತಿಂಗಳು ಓಡಾಡಿದ್ರು. ಅಸೆಂಬ್ಲಿ ಇಲೆಕ್ಷನ್ ಆಗಿ 1-2 ತಿಂಗಳಿಗೆ ಸ್ಟಾರ್ಟ್ ಮಾಡಿದ್ರು. ಈಗ ಉದಾಸಿ ಅವ್ರು ಬಂದಿರ್ತಾರ ಕ್ಯಾಂಪೇನಿಂಗ್? ಬಂದಿದ್ರು. ಮೂಲ ಪ್ರಶ್ನೆ ಬರೀ ಲಿಂಗಾಯತ್ ವೋಟ್ ಬ್ಯಾಂಕು ಅದ್ರ ಶಿಫ್ಟಿಂಗ್ ಅನಾಲಿಸಿಸ್ ಮಾಡ್ತೀರಿ. ಬ್ಯಾಕ್ವರ್ಡ್ ಕ್ಲಾಸ್ನು ಶಿಫ್ಟ್ ಆಗ್ತಾ ಇರ್ತದೆ ಈಕ್ವಲಿ. ವಿಲೇಜ್ ಲೆವೆಲ್ ಅಲ್ಲಿ ಆಕ್ಷನ್ ಅಂಡ್ ರಿಯಾಕ್ಷನ್ಸ್ ಇದ್ದೇ ಇರ್ತದೆ. ಪೊಲಿಟಿಕಲ್ ಬಹಳಷ್ಟು ಬ್ಯಾಕ್ವರ್ಡ್ ಕ್ಲಾಸ್ ವೋಟು ಪ್ರಾರಂಭದಲ್ಲಿ ಬರ್ತಿರ್ಲಿಲ್ಲ ಬಿಜೆಪಿಗೆ. ಈಗ 1-2 ZP ಎಲೆಕ್ಷನ್ ಅದೆಲ್ಲ ಆದಮೇಲೆ ಮತ್ತು ಎಸ್ಪೆಷಲಿ ನರೇಂದ್ರ ಮೋದಿ ಅವ್ರು ಬಂದಮೇಲೆ ಬಹಳಷ್ಟು ಶಿಫ್ಟಿಂಗ್ ಅಲ್ಲಿನೂ ಇದೆ. ಎರಡನೇದಾಗಿ ಲಿಂಗಾಯತ್ಸ್ ವೋಟ್ ಬ್ಯಾಂಕ್ ಯಾವಾಗಲೂ ಒಂದು ರೀತಿಯಲ್ಲಿ ಪ್ರಬುದ್ಧವಾಗಿ ಪೊಲಿಟಿಕಲ್ ಆಗಿ ಥಿಂಕ್ ಮಾಡುವಂಥದ್ದು. ಅಸೆಂಬ್ಲಿ ಸಂದರ್ಭದಲ್ಲಿ ಕೆಲವು ನಿರ್ಣಯಗಳನ್ನು ಖಂಡಿತವಾಗೂ ಅವರು ತಗೊಳ್ತಾರೆ, ಅದು ಸ್ಥಾನಿಕವಾಗಿ ಇದುವಾಗಿ. ಬಟ್ ದಿಸ್ ಈಸ್ ನ್ಯಾಷನಲ್ ಇಲೆಕ್ಷನ್ ಅನ್ನುವಂಥದ್ದು ಕಾಮನ್ ಲಿಂಗಾಯತ್ ಗೊತ್ತಿದೆ. ಕಾಮನ್ ಲಿಂಗಾಯತ್ ಇಟ್ ಈಸ್ ವೆರಿ ವೆಲ್ ನೋನ್, ಯಾಕಂದ್ರೆ ನಾವು ಬಹಳಷ್ಟು ಇಂಟ್ರಾಕ್ಷನ್ ಮಾಡ್ತೀವಲ್ಲ. ಸೊ ದೇ ಆರ್ ವಿತ್ ಮೋದಿ. ಈ ಮೋದಿ 10 ವರ್ಷದ ಪಾಲಿಸಿದ ಹೈಯೆಸ್ಟ್ ಇಂಪ್ಯಾಕ್ಟ್ ಈಗ ನಿಮ್ಮ ಕ್ಷೇತ್ರದ ಹಳ್ಳಿ ಜನರ ಮೇಲೆ ಏನಾಗಿತ್ತು ಅಂತೀರಿ? ಹಳ್ಳಿ ಜನರ ಮೇಲೆ ಒಂದು ಮನೆಗಳು, ಎರಡನೇದ್ದು ಶೌಚಾಲಯಗಳು, ಮೂರನೇದ್ದು ಉಜ್ವಲ ಗ್ಯಾಸ್. ಇದು ಬಹಳ ದೊಡ್ಡ ಇಂಪ್ಯಾಕ್ಟ್ ಆಗಿದೆ. 4ನೇದ್ದು ಕೋವಿಡ್ ಸಂದರ್ಭದಲ್ಲಿ ಮೋದಿಯ ಅದು 10 kg ಅಕ್ಕಿಯಿಂದ ಹಿಡಿದು ಹಲವಾರು ಜನ ಲೋನ್ ತೊಗೊಂಡವ್ರಿಗೆ ಮಾಫಿ ಮಾಡೋದಾಗಲಿ ಅಥವಾ ಅದನ್ನು ಪೋಸ್ಟ್ಪೋನ್ ಮಾಡೋದಾಗಲಿ, ಸಣ್ಣ ಎಂಟರ್ಪ್ರಿನರ್ಸ್ ಬ್ಯಾಂಕಿನ ಸಾಲ ತೊಗೊಂಡವ್ರು ಹಳ್ಳಿಯಲ್ಲಿ, ಅವ್ರಿಗೆ ಭಾಳ ಹೆಲ್ಪ್ ಆಗಿದೆ. 3rd ಮುದ್ರಾ ಯೋಜನೆ. ನಿಮ್ಗೆ ಆಶ್ಚರ್ಯ ಆಗುತ್ತೆ, ಕರ್ನಾಟಕದಲ್ಲಿ 60 ಲಕ್ಷಕ್ಕಿಂತ 66-67 ಲಕ್ಷ ಯುವಕರಿಗೆ ಮುದ್ರಾ ಲೋನ್ ಸಿಕ್ಕಿದೆ. ಒಂದೊಂದು ಕ್ಷೇತ್ರದಲ್ಲಿ 20,000, 30,000, 40,000 ಜನಕ್ಕೆ ಮುದ್ರಾ ಲೋನ್ ಸಿಕ್ಕಿದೆ.
ಅವರೆಲ್ಲ ಸಣ್ಣ ಪುಟ್ಟ ಎಂಟರ್ಪ್ರೈಸ್ ಮಾಡ್ತಾ ಇದ್ದಾರೆ. ಆಮೇಲೆ ಈ FPOಗಳಾಗಿದ್ದಾವೆ. FPO ನಾವು ದೇ ಸ್ಟಾರ್ಟೆಡ್ ಬಿಕಮ್ ಅ ವೆರಿ ಗುಡ್ ಎಂಟರ್ಪ್ರೈಸಸ್, ಮಾರ್ಕೆಟು ಅದೆಲ್ಲ. ಆಮೇಲೆ ರೈತರಿಗೆ ಕಿಸಾನ್ ಸನ್ಮಾನ್ ಯೋಜನೆ ಆ ಕಾಲಕ್ಕೆ ಬೀಜ ಗೊಬ್ಬರಕ್ಕೆ ಅನುಕೂಲ ಆಗ್ತಾ ಇದೆ ಸಣ್ಣ ಪ್ರಮಾಣದಲ್ಲಿ. ಈ ರೈತರಿಗೆ ಅಲ್ಲಿ ತನಕ ತಲುಪ್ತದ 4,000 ರೂಪಾಯಿ ಬಿಜೆಪಿ ಗೌರ್ಮೆಂಟ್ ಆಡ್ ಮಾಡಿ ಕೊಡ್ತಿತ್ತು. ಹೌದೌದು, ಅಯ್ಯೋ ಅದು ಚರ್ಚೆ ನಮ್ಮ ಹೋದಾಗ ನಾವೇನಾರ ಅದನ್ನ ಹೇಳೋದ್ ಬಿಟ್ರೆ ಹೇಳ್ರಿ ಕಿಸಾನ್ ಸನ್ಮಾನ್ 4,000 ಕಟ್ ಮಾಡಿದ್ ಹೇಳ್ರಿ ಅಂತಾರ ಅವ್ರ. ನೆನಪು ಮಾಡಿಕೊಟ್ಟೆ. ಬೆಳೆ ಮೇ ಬಂದಿಲ್ರಿ ರಾಜ್ಯಪಾಲಕ್ಕೆ ತುಂಬಿಲ್ಲ ಇವರು ಹೇಳ್ರಿ ಅಂತಾರೆ. ಓ ಬಹಳ ಹುಷಾರಿದ್ದಾರೆ. ನಿಮ್ದು ರೈತ ವಿದ್ಯಾನಿಧಿ ಒಂದು ಬಹಳ ಅಂಬಿಷಿಯಸ್ ಇತ್ತಲ್ಲ ಅದು. ಆಕ್ಚುಲಿ ಇಟ್ ಶುಡ್ ಬಿ ಡನ್ ಅಟ್ ದ ನ್ಯಾಷನಲ್ ಲೆವೆಲ್. ಯಾಕಂದ್ರೆ ಅದ್ರ ಹಿಂದೆ ಎಕನಾಮಿಕ್ಸ್ ಇದೆ. ಭೂಮಿ ಎಷ್ಟಿದೆ ಅಷ್ಟೇ ಇದೆ. ಭೂಮಿ ದೊಡ್ಡದು ಮಾಡಕ್ಕಾಗಲ್ಲ. ಕರೆಕ್ಟ್. ಭೂಮಿ ಮೇಲೆ ಅವಲಂಬಿತವಾಗಿರುವಂತ ಮಕ್ಕಳು, ರೈತರ ಮಕ್ಕಳು ಜಾಸ್ತಿ ಆಗ್ತಾ ಇದೆ. ಉದಾಹರಣೆಗೆ ಈಗ ಒಂದು 15-20 ವರ್ಷದಿಂದ 10 ಎಕರೆ ಇಬ್ರು ಅಣ್ತಂಬರಿದ್ರೆ ಇವತ್ತು ಅವ್ರ ಮಕ್ಕಳಾಗಿ 1 ಅಥವಾ 2 ಎಕರೆ ಬರ್ತಾ ಇದೆ. ಫೀಸಿಬಲ್ ಇಲ್ಲ. ಫ್ರಾಗ್ಮೆಂಟೇಷನ್ ಆಫ್ ಲ್ಯಾಂಡ್ ಆಗಿದೆ. ಸೊ ದೇ ಹ್ಯಾವ್ ಟು ಶಿಫ್ಟ್. ಈ ಮನೆಯಲ್ಲಿ 2 ಅಥವಾ 3 ಜನ ಮಕ್ಕಳಿದ್ರೆ ಒಬ್ಬ ಮಕ್ಕಳತನ ಮಾಡಿದ್ರೆ ಸಾಕು, ಇನ್ನಿಬ್ರು ಬೇರೆ ಕಸಬ್ ಮಾಡ್ಬೋದು. ಅದಕ್ಕೆ ಎಜುಕೇಶನ್ ಬೇಕು. ಹಂಗ್ ಮಾಡಿದ ಫ್ಯಾಮಿಲಿ ಎಷ್ಟು ಉದ್ದಾರ ಆಗ್ಯಾವ. ನಾನು ನೋಡ್ತೇನಲ್ಲ, ನಮ್ಮೂರಾಗಿ ನೋಡ್ತೇನೆ. ಹೌದು. ಒಂದಿಬ್ರು ನೌಕರಿ, ಒಬ್ಬ ಕಮತ ಹಂಗ ಮಾಡ್ದವ್ರು. ಅವ್ರದ್ದು RCC ಬಿಲ್ಡಿಂಗ್ ಇದೆ. ಹೌದು. ಬರೀ ಅಗ್ರಿಕಲ್ಚರ್ ಮಾಡಿದ್ರು ಇನ್ನು ಹಂಚಿನ ಮನೆಗೆ. ಹಣ ಇಲ್ಲದೆ ಶಾಲಿ ಕಲಿಸ್ತಿರುವಂತ ರೈತರ ಮಕ್ಕಳು ಸಿಕ್ಕಾಪಟ್ಟೆ. ನಾನು ಹೋಗ್ತಿದ್ನಲ್ಲ ನಮ್ಮ ಎಲ್ಲ ಕಡೆ, ಏನ್ ಮಾಡ್ತಾನೋ ಮಗ ಅಂತೀನಿ. ಇಲ್ರಿ PUC ಕಲ್ತ್ ಬಿಟ್ಟನ, SSLC. ಯಾಕೋ ಅಂತಾನೆ. ದುಡಿಯಕ್ ಇಲ್ರಿ, ಎಲ್ಲಿ ಮತ್ತೆ ಫೀಸ್ ಕೊಡೋದು, ಇಲ್ಲೇ ದುಡಿಪ ಅಂತಂದೇವಿ. ಸೊ ಅದು ಹೋಗ್ಬೇಕು, ಅವ್ರು ಓದ್ಬೇಕು, ಕಲಿಬೇಕು. ಆಕ್ಚುಲಿ ನನ್ನ ಬಜೆಟ್ ಅಲ್ಲಿ ಎಂಟೈರ್ ಡಿಗ್ರಿವರೆಗೂ ಫ್ರೀ ಎಜುಕೇಶನ್ ಮಾಡಿದ್ದೆ ನಾನು ಇಡೀ ಸ್ಟೇಟಿಗೆ. ಎಂಟೈರ್ ಡಿಗ್ರಿ ಫ್ರೀ ಓದ್ಲಿ ಮಕ್ಕಳು. ಅವ್ರ ಏನ್ ಫೀಸ್ ಬರ್ತದೆ ಸರ್ಕಾರನೇ ಕಟ್ಟೋದು ಇನ್ಸ್ಟಿಟ್ಯೂಷನ್ಸ್. ನೀವು ಪ್ರೈವೇಟ್ ಕೂಡ ಅಲ್ಲ, ಗ್ರಾಂಟೆಡ್. ಈಗ ನಿಮ್ಮ ಗವರ್ಮೆಂಟ್ಗೆ ಈ ಗವರ್ಮೆಂಟ್ಗೂ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಏನ್ ಡಿಫ್ರೆನ್ಸ್? ನಮ್ಮ ಪರ್ಸೆಂಟೇಜ್ ಜಾಸ್ತಿ ಇದೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಜಾಸ್ತಿ ಇದೆ ಮತ್ತು ಇಂಪ್ಲಿಮೆಂಟೇಷನ್ ಆಫ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಜಾಸ್ತಿ ಇದೆ. ಅಂದ್ರೆ ಅನೌನ್ಸ್ ಮಾಡಿದ್ದು ಆಕ್ಚುಲಿ ಖರ್ಚಾಗಿದೆ. ಮೋರ್ ದನ್ 75% ಖರ್ಚಾಗಿದೆ. ಬಟ್ ಮೋದಿ ಅಲೆ ವರ್ಸಸ್ ಸಿದ್ದರಾಮಯ್ಯ ಗ್ಯಾರಂಟಿ ಅಷ್ಟೇ ಅಲ್ಲ ಚರ್ಚೆ ಕರ್ನಾಟಕದಾಗ. ಹೌದು, ಸಿದ್ದರಾಮಯ್ಯ ಗ್ಯಾರಂಟಿ ಅವ್ರು ಹೇಳ್ತಾರೆ. ಮೋದಿ ಮಾಡಿರೋ ಕೆಲಸ ದೇಶ ಮತ್ತು ಮೋದಿ ಗ್ಯಾರಂಟಿ ಏನ್ ನಾ ಹೇಳಿದ್ನಲ್ಲ, ಮನೆ, ಗ್ಯಾಸು, ನೀರು. ಇನ್ನೊಂದು ಬಹಳ ಇಂಪ್ಯಾಕ್ಟ್ ಆಗಿರೋದು ಮೋದಿದು ಜಲ್ ಜೀವನ್ ಮಿಷನ್. ಹಳ್ಳಿಗೆ ಹೋಗಿ ಮನೆಗೆ ಮುಂದೆ ನೀರು ಕೊಡುವಂತ ವ್ಯವಸ್ಥೆ. ಇದೊಂದು ದೊಡ್ಡ ಸಾಹಸ ಕಾರ್ಯಕ್ರಮ ಅಲ್ಲ. ದೇಶ ವ್ಯಾಪ್ತಿ ನೋಡಿದಾಗ ಆಲ್ಮೋಸ್ಟ್ 85 crore ಮನೆಗಳಿದ್ದಾವೆ. ನಾವು ಆಟ್ ಪ್ರೆಸೆಂಟ್ ಮೋದಿ ಹ್ಯಾಸ್ ಕವರ್ಡ್ 75 crore. ನಮ್ಮ ಕರ್ನಾಟಕದಲ್ಲಿ 70 ವರ್ಷದಲ್ಲಿ 25 ಲಕ್ಷ ಮನೆಗೆ ನೀರು ಕೊಟ್ಟಿದ್ವಿ. ಈ 3 ವರ್ಷದಲ್ಲಿ 30 ಲಕ್ಷ ಮನೆಗೆ ನೀರು ಕೊಟ್ಟಿದ್ವಿ. ಮನೆಗೆ ಒಂದು ದೊಡ್ಡ ವಾರ್ ಫುಟಿಂಗ್ ಅಲ್ಲಿ ಮಾಡಿ. ಅದು ಹೆಣ್ಮಕ್ಳಿಗೆ ಬಹಳ ದೊಡ್ಡ ಇಂಪ್ಯಾಕ್ಟ್. ಎಲ್ಲೋ ದೂರ ಹೋಗಿ ಕೊಡ ತುಂಬಿಸ್ಕೊಂಡು ಬರ್ಬೋದು, ಮನೆ ಮುಂದೆ ನೀರು. ಆಮೇಲೆ ಅಲ್ಲೇ ಇರೋದು ಅಲ್ಲೇ ಪೈಪ್ ಹಾಕೊಂಡು ಅವ್ರಿಗೆಲ್ಲ ಟ್ಯಾಂಕ್ ಎಲ್ಲ ತುಂಬ್ಕೊಂಡು ಬಿಡ್ತಾರೆ. ಮತ್ತೆಲ್ಲ ಹೊಳಿಯಿಂದ ನೀರು. ಮೋದಿ ಅದೊಂದು ಏನೇ ಮಾಡಿದ್ರು ದೊಡ್ಡ ಸ್ಕೇಲ್ ಮಾಡ್ತಾರೆ, ಸ್ಯಾಚುರೇಷನ್ ಮಾಡ್ತಾರೆ. ನಿಮ್ ಜೊತೆಗೆ ಹೆಂಗೆ ಕಮ್ಯುನಿಕೇಶನ್? ಯಾರ್ದು? ಮೋದಿ ಅವ್ರದ್ದು ಚೆನ್ನಾಗಿದೆ. ಬಟ್ ವಿಧಾನಸಭಾ ಎಲೆಕ್ಷನ್ ರಿಸಲ್ಟ್ ಬಹಳ ಡಿಸಪಾಯಿಂಟ್ ಮಾಡ್ತಾ ಅನ್ಸುತ್ತೆ ಅವ್ರಿಗೆ. ಹೌದು, ಖಂಡಿತ ಯಾರಿಗಾದ್ರೂ ಆಗುತ್ತಲ್ಲ. ಖಂಡಿತ. ಆದ್ರೆ ಈ ಬಾರಿ ನೀವು ಮೈತ್ರಿ ಮಾಡ್ಕೊಂಡಿದ್ರಿಂದ, ನೇರ ಹೋರಾಟ ಆಗೋದ್ರಿಂದ JDS ವೋಟ್ಗಳು ಕಾಂಗ್ರೆಸ್ಗೆ ಶಿಫ್ಟ್ ಆಗ್ತವೆ ಅಂತಕ್ಕಂಥ ಮಾತು ಕೂಡ ಇದೆ. ಅಲ್ಲ, ಅಲ್ಲಿ ಏನು ಒಂದು ಅಡ್ವಾಂಟೇಜ್ JDS ಜೊತೆಗೆ ಏನಿದೆ ಅಂದ್ರೆ, ಅವ್ರ ಏರಿಯಾ ಆಫ್ ಸ್ಟ್ರೆಂಗ್ತ್ ನಮ್ಮ ಏರಿಯಾ ಆಫ್ ಸ್ಟ್ರೆಂಗ್ತ್ ಡಿಫ್ರೆಂಟ್ ಇದೆ. ಎಲ್ಲಿ JDS ಇದೆ ಅಲ್ಲಿ ಅವ್ರದ್ದು ಸ್ಟ್ರೆಂಗ್ತ್ ಜಾಸ್ತಿ ಇದೆ. ಮತ್ತು ನಮ್ಮ BJPಯಲ್ಲಿದೆ, ಅಲ್ಲಿ JDS ಸ್ಟ್ರೆಂಗ್ತ್ ಇಲ್ಲ. ವಾಟ್ ಎವರ್ ಲಿಟಲ್ JDS ಹ್ಯಾಸ್, ಇಟ್ ಆಡ್ಸ್ ಟು ಅಸ್, ಅಂಡ್ ವಾಟ್ ಎವರ್ BJP ಲಿಟಲ್ ಹ್ಯಾಸ್, ಇಟ್ ಆಡ್ ಟು ದೆಮ್. ಅದರ್ವೈಸ್ ಈಗ ಮಂಡ್ಯ, ಹಾಸನ ಮತ್ತು ಕೋಲಾರ ಇವೆಲ್ಲ ಹಳೆ ಮೈಸೂರಲ್ಲಿ ಅವ್ರ ಸ್ಟ್ರೆಂತ್ ಇರೋದು ಗೊತ್ತು. ಇನ್ನು ಮಾರ್ಜಿನಲ್ ಅವ್ರ ಸ್ಟ್ರೆಂತ್ ನಮಗೆ ತುಮಕೂರು, ಬೆಂಗಳೂರು ರೂರಲ್ಲು, ಚಿಕ್ಕಬಳ್ಳಾಪುರ ಸಹಾಯ ಆಗುತ್ತೆ. ನಮ್ಮದು ಸ್ಟ್ರೆಂತು ಅವ್ರಿಗೆ ಹಾಸನದಲ್ಲಿದೆ, ಸ್ವಲ್ಪ ಮಂಡ್ಯದಲ್ಲಿದೆ, ಅದು ಹೆಲ್ಪ್ ಆಗುತ್ತೆ. ಆ ಆಂಟಿ ಕಾಂಗ್ರೆಸ್ ವೋಟು ಸ್ಪ್ಲಿಟ್ ಆಗಬಾರ್ದು ಅಂತ ನಾವು
ಅಲ್ಲ, ಪ್ರಶಾಂತ್ ಹೇಳೋದು ಇಲ್ಲಿ ನಿಮಗೆ ವಿಧಾನಸಭಾ ಎಲೆಕ್ಷನ್ ಲಾಭ ಆಗ್ತಿದ್ದು 3-way ಫೈಟ್ ಆಗೋದಕ್ಕೆ ಅಂತ. JDS ಕ್ಯಾಂಡಿಡೇಟ್ ಇದ್ದಿದ್ದಕ್ಕೆ ನಿಮ್ಗೆ ಲಾಭ ಆಗ್ತಿತ್ತು. ಲಾಸ್ಟ್ ಟೈಮ್ JDS ಇತ್ತಲ್ಲ ಇಲ್ಲಿ alliance. ಆ ಕಡೆ ಫಸ್ಟ್ ಫೇಸ್ ವೋಟಿಂಗ್ ಆಯ್ತಲ್ಲ, ಅದ್ರ ಬಗ್ಗೆ ಏನು ಅನಾಲಿಸಿಸ್ ನಿಮ್ದು? 14 ಕ್ಷೇತ್ರ 14 ಕ್ಷೇತ್ರದಲ್ಲಿ ಐ ಥಿಂಕ್ ವಿ ವಿಲ್ ವಿನ್ ಆಲ್ಮೋಸ್ಟ್. ಭಾಳ ಇಂಟ್ರೆಸ್ಟಿಂಗ್ ಫೈಟ್ ಬೆಂಗಳೂರು ರೂರಲ್. ಹೌದು, ಚೆನ್ನಾಗಿದೆ ಅಂತ ನಮ್ಮವ್ರು ಹೇಳ್ತಾರೆ. ರಾಜ್ಯದಾದ್ಯಂತ ಕುತೂಹಲ ಅದೊಂದೇ. Bangalore has given such surprise results earlier also. For example, K.S. Hegde, ಆಮೇಲೆ ಸ್ಪೀಕರ್ ಅದಲ್ಲ ಅವರು, ಜಸ್ಟಿಸ್ K.S. Hegde, ಅವ್ರನ್ನ ಎಮರ್ಜೆನ್ಸಿ ಆದ್ಮೇಲೆ 78 ನಿಲ್ಸಿದ್ವಿ. ಅವಾಗ ಹಿ ಕುಡ್ ವಿನ್. ರ್ಯಾಂಕ್ ಔಟ್ಸೈಡರ್, ಮಂಗಳೂರಿಂದ ಬಂದವರು, ಟೋಟಲ್ ಡಿಫ್ರೆಂಟ್ ಪ್ರೊಫೆಷನ್. ಸ್ವಲ್ಪ ಗದಗ ಕಡೆ ಟಫ್ ಫೈಟ್ ಆಂಟಿಸಿಪೇಟ್ ಮಾಡ್ತೀರಾ ನೀವು? ಇಲ್ಲ, ಹಂಗೇನಿಲ್ಲ. ಹಂಗೆ ಅದು ಅಲ್ಲಿ ಲೀಡರ್ಸ್ ಇದ್ದಾರೆ, ಕಾಂಗ್ರೆಸ್ ಲೀಡರ್ ಇದ್ದಾರೆ ಅಂತ ಅನಿಸ್ತದೆ, ಬಟ್ ಹಂಗಾಗಲ್ಲ. ಐ ವಿಲ್ ಗೆಟ್ ಮೆಜಾರಿಟಿ ಇನ್ ಆಲ್ 3 ಕಾನ್ಸ್ಟಿಟ್ಯೂನ್ಸೀಸ್ ಅಂತ. ನಿಮ್ದು ಈ ಬಿಜೆಪಿ ಸಂಘ ಅದು ಏನೇ ಇದ್ರು ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಅಲ್ಲ, ವಿಧಾನಸಭಾ ಎಲೆಕ್ಷನ್ ಮುಸ್ಲಿಂ ಓಟ್ ಏನು ಬರೋದು ಬರ್ತಿತ್ತು ನಿಮಗೆ. ಬಟ್ ಈಗ ಮೋದಿ ಎಲೆಕ್ಷನ್ ಅಂತ ಬಂದಾಗ ಅಲ್ಲ, ಮೋದಿ ಎಲೆಕ್ಷನ್ ಅಂತಲ್ಲ, ಮೈನಾರಿಟೀಸ್ ವೈಯಕ್ತಿಕವಾಗಿ ಗುಡ್ವಿಲ್ ಇದ್ರು ಕೂಡ ಓಟಾಗಿ ಎಷ್ಟರ ಮಟ್ಟಿಗೆ ಕನ್ವರ್ಟ್ ಆಗುತ್ತೆ ಅನ್ನುವಂಥದ್ದು ಎಲ್ಲ ಎಲೆಕ್ಷನ್ದಲ್ಲೂ ಕ್ವಶನ್ ಮಾರ್ಕ್. ಮೋದಿ ಬೈಲಿಲ್ಲ ಅಂದರೆ ನಮ್ಮ ಎಲೆಕ್ಷನ್ ನಡೆಯಲ್ಲ ಅನ್ನುವಂಥದ್ದು ತೆಳಮಟ್ಟಕ್ಕೂ ಕೂಡ ಅವರ ಸ್ಟ್ರಾಟಜಿಸ್ಟು ಅದನ್ನು ವರ್ಕೌಟ್ ಮಾಡಿದ್ದಾರೆ. ಮೋದಿ ಬಗ್ಗೆ ABCD ಗೊತ್ತಿಲ್ಲದವರು ಮೋದಿ ಬಗ್ಗೆ ಮಾತಾಡ್ತಾರೆ. 2014 2019 ನೋಡದೇ ಇದ್ದದ್ದು ಈ ಸಲ ನೋಡಕ್ ಸಿಗೋದೊಂದು ಕಾಂಗ್ರೆಸ್ ಅಲ್ಲಿ ಒಂದು ಫೈಟಿಂಗ್ ಸ್ಪಿರಿಟ್ ಇದೆ. ನ್ಯಾಚುರಲಿ ಈಗ ಇಡೀ ದೇಶದಲ್ಲಿ ಇಂಪಾರ್ಟೆಂಟ್ ಸ್ಟೇಟ್ ಇರೋದೇ ಕರ್ನಾಟಕ. ಸೊ ಇದನ್ನು ಉಳಿಸ್ಕೋಬೇಕು. ಸೊ ಇಲ್ಲಿ ಲೋಕಸಭಾ ಗೆದ್ದರೆ ಫರ್ಮ್ ಆಗುತ್ತೆ, ಇಲ್ಲದ್ರಿಲ್ಲ ಅನ್ನುವಂಥದ್ದು. ಅವ್ರು ಏನೇ ಫೈಟ್ ಮಾಡಲಿ, ಏನೇ ಸೀರಿಯಸ್ ಆಗಿ ಅಟೆಂಪ್ಟ್ ಮಾಡಿದ್ರು ಕೂಡ 25 ಸೀಟಂತೂ ಬಂದೇ ಬರ್ತದೆ. ಈ ಗ್ಯಾರಂಟಿ ಕಾರ್ಡ್ ತೊಗೊಂಡು ಹೋಗ್ತಾ ಇದ್ದಾರಲ್ಲ, ಅವೆಲ್ಲ NGOಗಳನ್ನ ಯಾಕೆ ಬಿಟ್ಟಿದ್ದಾರೆ? ಲೋಕಲ್ ಲೀಡರ್ಸ್ ಯಾಕೆ ತೊಗೊಂಡು ಹೋಗ್ತಾ ಇಲ್ಲ? ಕಾರಣ ಇರಬೇಕಲ್ಲ. ಅದನ್ನ ಹೇಳೋದು ಕಾರ್ಯಕರ್ತರು ತಗೊಂಡು ಹೋಗ್ತಿಲ್ಲ. ಅವನ್ನ ಕಾರ್ಯಕರ್ತರು ತೊಗೊಂಡು ಹೋಗ್ತೀರಿ, 2 ಕಾರಣ ಇದೆ. ಒಂದು, ಸೀರಿಯಸ್ ಆಗಿ ಮಾಡಲ್ಲ. ಎರಡನೇದಾಗಿ ಕಾರ್ಯಕರ್ತರು ತೊಗೊಂಡೋಗಿ ಕೊಟ್ಟರೆ ನಾಳೆ ಆಗಲಿಲ್ಲ ಅಂದ್ರೆ ಕಾರ್ಯಕರ್ತರನ್ನ ಕೇಳ್ತಾರೆ, ಮಗನ ನೀ ಕಾರ್ಡ್ ಕೊಟ್ಟು ಹೋದಿ ಯಾಕೆ ಮಾಡ್ತಾ ಇಲ್ಲ ಅಂತ. ಈ ಯಾರೋ ಬಂದು ಬೇರೆ ತಾಲೂಕಿನ ಯಾವುದೋ ಹೆಣ್ಮಗಳು ಬಂದು NGO ಬಂದು ಕೊಟ್ಟು ಹೋಗ್ಬಿಡ್ತಾರೆ ಅಷ್ಟೇ. ಸೊ ಹಂಗೆ NGO ಹಚ್ಚುವಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಭಾಳ ಸ್ಪಿರಿಟೆಡ್ ಆಗಿತ್ತು. ಲೀಡರ್ಗಳು ಸ್ಟೇಟ್ಮೆಂಟ್ಗಳು ಅಷ್ಟೇ ಸ್ಪಿರಿಟ್ ಇರೋದು. ಬಟ್ ಇಡೀ ದೇಶದಾಗ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಟಫ್ ಫೈಟ್ ಅಂತ ಇರೋದೇ ಕರ್ನಾಟಕ ಒಂದೇ. ಹೌದು, ನ್ಯಾಚುರಲಿ ಇಲ್ಲಿ ಗೌರ್ಮೆಂಟ್ ಇದೆ, ಶಾಸಕರಿದ್ದಾರೆ. ಹೌದು. ಈ ಅಬ್ಕಿ ಬಾರ್ 400 ಪಾರ್ ಏನ್ ಲಾಜಿಕಲ್ ಅನ್ಸುತ್ತೆ ನಿಮ್ಗೆ? ಹೌದು, ಅದೆಲ್ಲ ಸ್ಟಡಿ ಮಾಡಿ ಮಾಡಿರೋದು. ಬಟ್ ನೀವು ಸೌತ್ ಇಂಡಿಯಾದಾಗ ಏನು ನಂಬರ್ಸ್ ಆ್ಯಡ್ ಆಗೋ ಸಾಧ್ಯತೆ ಕಡಿಮೆ. ಕರ್ನಾಟಕದಾಗ ಒಂದು ಸ್ವಲ್ಪ ನೆಗೆಟಿವ್ ಆಗುತ್ತೆ. ಅಲ್ಲ, ಈಗ ತೆಲಂಗಾಣದಾಗ ಚೆನ್ನಾಗಾಗುತ್ತೆ. ನಮ್ಮದು ತೆಲಂಗಾಣ ಚೆನ್ನಾಗಾಗುತ್ತೆ. ಚೆನ್ನೈ ಮತ್ತು ಕೇರಳದಲ್ಲಿ ಅಕೌಂಟ್ ಓಪನ್ ಆಗುತ್ತೆ. ಆ್ಯಂಡ್ BJP is a long-term strategy national party. It is not a election party. Long-term ಇದೆ. ಬಟ್ ಆದರೆ ಎಲೆಕ್ಷನ್ ಹ್ಯಾಂಡಲ್ ಮಾಡೋದು ಭಾಳ ಕಷ್ಟ. ಆಮೇಲೆ ಈ ಇಲೆಕ್ಷನ್ ಹಣದ ಮೇಲೆ ಆಗಲ್ಲ. ಎಷ್ಟು 17-18 ಲಕ್ಷ ಪಾಪ್ಯುಲೇಷನ್, ಇಟ್ ಈಸ್ ಜಸ್ಟ್ ಎ ಪರ್ಸೆಪ್ಷನ್ ವೇವ್. ನಾವು ಹಿಂದಿನ ಲೋಕಸಭಾ ಎಲೆಕ್ಷನ್ ನಲ್ಲಿ ಓಟಿಗೆ ದುಡ್ಡು ಹಂಚೋದೆಲ್ಲ ನಾವು ಕೇಳಿರ್ಲಿಲ್ಲ. ಇಲ್ಲಿ ಯಾವುದು ಆ ಥರ ನಡೆಯಲ್ಲ. ಬೆಂಗಳೂರು ಸುತ್ತಮುತ್ತಲು ಕೆಲವು ಕೇಳಿದೀವಿ ನಾವು. ಈ ವ್ಯವಸ್ಥೆ ಸ್ವಲ್ಪ ಜಾಸ್ತಿ ಎಲ್ಲ ಪಕ್ಷದಲ್ಲೂ ಇದ್ದಾರೆ. ಅದು ರಿಯಲ್ ಎಸ್ಟೇಟು ಇವೆಲ್ಲ. ಬಟ್ ಬಡಬಗ್ರ ಪಾಲಿಟಿಕ್ಸ್ ಮಾಡೋ ಕಾಲ ಹೋತು. ರಾಹುಲ್ ಗಾಂಧಿ ಇಸ್ ಅವರ್ ನ್ಯಾಷನಲ್ ಲೀಡರ್, ವಿಲ್ ಫೈಟ್ ಎಲೆಕ್ಷನ್ ಅಂಡರ್ ಹಿಮ್. ಇಷ್ಟು ಹೇಳಿದ್ರು ಸಾಕು. ಯಾಕಂದ್ರೆ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಂತಂದ್ರೆ ಯಾರೂ ಒಪ್ಪೋದಿಲ್ಲ. ಈ ಅಪೋಸಿಷನ್ ಹತ್ರ ಪ್ರೈಮ್ ಮಿನಿಸ್ಟರಿಯಲ್ ಕ್ಯಾಂಡಿಡೇಟ್ ಇಲ್ಲ ಅನ್ನೋದೇ ನಿಮ್ಗೊಂದು ದೊಡ್ಡ ಪ್ಲಸ್ ಪಾಯಿಂಟ್ ಅಲ್ಲ. ಅದು ನಮ್ಮ ಪ್ಲಸ್ಗಿಂತ ಅವ್ರಿಗೆ ದೊಡ್ಡ ಮೈನಸ್ ಪಾಯಿಂಟ್. ಇಷ್ಟು ಇಂಡಿಯಾ ಅಲಯನ್ಸ್ ಮಾಡಿ 1 ವರ್ಷದಿಂದ ಪ್ರಯತ್ನ ಮಾಡಿ ಒಬ್ಬ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟನ್ನು ಪೋಸ್ ಮಾಡಿದರೆ ಅವ್ರಿಗೆ ಒಂದು ಪೊಲಿಟಿಕಲ್ ಒಂದು
ಒಂದು ಮೆಚುರಿಟಿ ಇದೆ ಅಂತಿದೆ. ಎವ್ರಿಬಡಿ ಈಸ್ ಫೈಟಿಂಗ್ ಇಸ್ ಓನ್ ಬ್ಯಾಟಲ್ ಇನ್ ದಟ್ ಅಲಯನ್ಸ್. ದೇ ಆರ್ ಫೈಟಿಂಗ್ ಈಚ್ ಅದರ್ ಆಲ್ಸೋ. ಸೊ ಹೌ ಕ್ಯಾನ್ ದಿ ಟೇಕ್ ಆನ್ ಮೈಟಿ ಲೀಡರ್ ಲೈಕ್ ಮೋದಿ? ಇಲ್ಲಿ ಶಿವಕುಮಾರ್ ಉದಾಸಿ ಅವ್ರು 5 ವರ್ಷ ಹೆಂಗಂದ್ರೆ ಜನರಿಂದನೂ ದೂರ ಆಗ್ಬಿಟ್ರ ಅಥವಾ ಇಲ್ಲ MP ಅವ್ರು ಏನ್ ಕೆಲಸ ಮಾಡ್ಬೇಕು ಮಾಡ್ಕೊತಾರೆ? MP ಎಲೆಕ್ಷನ್ MP ಮಾಡಿದ್ರು ಲಾಸ್ಟ್ 1 year ಇಂದ ಸ್ವಲ್ಪ ದೂರ ಆಯ್ತು. ಅಂದ್ರೆ ಅವ್ರು ಡಿಕ್ಲೇರ್ ಮಾಡಿಬಿಟ್ರು. ಸೊ ಅದ್ರದ್ದು ಏನಾದ್ರು ಇಂಪ್ಯಾಕ್ಟ್ ಜನರ ಮೇಲೆ? ಇಲ್ಲ, ಈಗ ಲಾಸ್ಟ್ 1 year ಇರೋದ್ರಿಂದ ಪ್ಲಸ್ ಅವರು ಒಬ್ಬ ಒಳ್ಳೆ ವ್ಯಕ್ತಿ ಅನ್ನುವಂಥದ್ದು ಬಹಳ ಮೇಜರ್. ವೆರಿ ಗುಡ್ ಜೆಂಟಲ್ಮನ್ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗುಡ್ ವಿಲ್ ಇದೆ. ಮತ್ತೆ ಸೆಂಟ್ರಲ್ ಸ್ಕೀಮ್ಸ್ ತರೋದು ಮಾಡೋದು ಅವೆಲ್ಲ ಮಾಡ್ತಾ ಇದ್ರು. ರೆಗ್ಯುಲರ್ ಮೀಟಿಂಗ್. ಅಡಿಕೆ ಇಲ್ಲಿ ತನಕ ಬಂತಲ್ರಿ? ಹೌದು. ಅಡಿಕೆ ಹಾಕಕ್ಕೆ ಶುರು ಮಾಡ್ತಾರೆ ನೋಡ್ರಿ ಇಲ್ಲಿ. ಅದೇನಾಯ್ತು ಅಂದ್ರೆ NREGದಲ್ಲಿ ಅವ್ರಿಗೆ ದುಡ್ಡು ಕೊಡಕ್ಕೆ ಶುರು ಆಯ್ತು. ಓಕೆ ಓಕೆ ಓಕೆ. ಪ್ಲಾಂಟೇಶನ್ಗೆ ಅದಕ್ಕೆ ಇದಕ್ಕೆಲ್ಲ ಅಡಿಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದೆ. ಆಮೇಲೆ ರೇಟ್ ಹೌದು, ಅದೊಂದು ಶೋರ್ ಇನ್ಕಮ್. ಅದು ಉಳಿದ ತರ ಕೈ ಕೊಡುತ್ತಂತಲ್ಲ. ಬಟ್ ಇವೆಲ್ಲವೂ ಬೋರ್ವೆಲ್ ಮೇಲೆ ಡಿಪೆಂಡ್ ಆಗಿದೆ. ಹಾವೇರಿಗೆ ಬೇಕನ್ನುವಂಥದ್ದು ಮೊದಲನೇದು ಇನ್ನಷ್ಟು ಇರಿಗೇಷನ್ ಬೇಕು ಅಂತಾರೆ ಗ್ರಾಮೀಣ ಪ್ರದೇಶದಲ್ಲಿ ಹೋದಾಗ, ಇಂಟೀರಿಯರ್ ಹೋದಾಗ. ಈ ಕಡೆ ಸ್ವಲ್ಪ ಅರ್ಬನೈಸ್ ಏರಿಯಾ ಸುತ್ತಲೂ ಎಲ್ಲ ಕೈಗಾರಿಕೆಗಳು ಬರಬೇಕು, ನಮ್ಮ ಮಕ್ಕಳಿಗೆ ಇಲ್ಲೇ ಕೆಲಸ ಸಿಗಬೇಕು ಅನ್ನುವಂಥದ್ದು ಭಾಳ ಪ್ರಮುಖವಾಗಿದೆ. ಅದಕ್ಕೆ ಸ್ಕೋಪ್ ಭಾಳ ಐತಿ, ಬಟ್ ಆದಷ್ಟು ವರ್ಕ್ ಆಗಿಲ್ಲ ಇಂಡಸ್ಟ್ರಿಯಲೈಸೇಷನ್ಗೆ. ಇಲ್ಲ, ಈಗ ನಾನೇ ಪ್ರಾರಂಭ ಮಾಡಿದ್ದು. ಹಿಂದೆ ಒಂದು ಅಟೆಂಪ್ಟ್ ಮಾಡಿದ್ವಿ ನಾವು ಉದಾಸಿಯವರು ಇಲ್ಲಿ ಟಾಟಾ ಕಂಪ್ನಿ ತರೋದಕ್ಕೆ. 900 ಎಕರೆ ಎಕ್ವೈರ್ ಮಾಡಿದ್ವಿ. ಓಕೆ. ಎಕ್ವೈರ್ ಮಾಡಿದ್ರೆ ಆಮೇಲೆ ಕಾಂಗ್ರೆಸ್ ಲೀಡರ್ಸು ಅಪೋಸ್ ಮಾಡಿದ್ರು. ಟೋಟಲ್ ಅಪೋಸ್ ಮಾಡಿ ದುಡ್ಡು ಕಟ್ಟಿದ್ರು. ಯಾರು? ಟಾಟಾದವರು ಫುಲ್ ದುಡ್ಡು ಕಟ್ಟಿದ್ರು. ಇವ್ರು ಅಪೋಸ್ ಮಾಡಿದ್ರು. ಆಮೇಲೆ ಅವ್ರ ಸರ್ಕಾರ ಬಂತು, ಅವಾಗ ಅದನ್ನ ಟೋಟಲಿ ಡ್ರಾಪ್ ಮಾಡಿಬಿಟ್ರು. 2 ಇಲ್ಲಿ ಒಂದು ಟಾಟಾ, ಅಲ್ಲಿ ಗದಗ್ನಲ್ಲಿ ಪಾಸ್ಕೋ. ಎರಡನ್ನೂ ಕೂಡ ಅಟ್ಲೀಸ್ಟ್ ಪಾಸ್ಕೋಕ್ಕೆ ಒಂದು ಇದು ಕಾರಣ ಇತ್ತು, ಎನ್ವೈರನ್ಮೆಂಟಲ್ ಕಾರಣ ಇತ್ತು. ಇಲ್ಲಿ ಏನು ಇರಲಿಲ್ಲ, ದೊಡ್ಡ ಎಂಪ್ಲಾಯ್ಮೆಂಟ್ ಸಿಗ್ತಿತ್ತು. ಮುಂಬೈ ಚೆನ್ನೈ ಕಾರಿಡಾರ್ಗೆ 400 ಎಕರೆ ಕೊಟ್ಟು ಡೆವಲಪ್ಮೆಂಟ್ಗೆ ದುಡ್ಡು ಕೊಟ್ಟು ಟೆಂಡರ್ ಆಗಿದೆ. ಈಗ ಮೊನ್ನೆ ಸಿದ್ದರಾಮಯ್ಯ ಅಡಿಗೆಲ್ಲ ಹಾಕಿದ್ದಾರೆ ಟೌನ್ಶಿಪ್. ಐ ಹ್ಯಾವ್ ಸ್ಟಾರ್ಟೆಡ್ ಆಸ್ ಅ ಚೀಫ್ ಮಿನಿಸ್ಟರ್. ನಾನು ಪ್ರಶಾಂತ್ ಅದ ಮಾತಾಡ್ತಿದ್ದೆ. ಉತ್ತರ ಕರ್ನಾಟಕದಿಂದ ಇಷ್ಟು ದೊಡ್ಡ ದೊಡ್ಡ ಲೀಡರ್ಸ್ ಬಂದ್ರು, ಉತ್ತರ ಕರ್ನಾಟಕ ಇನ್ನೂ ಯಾಕೆ ಹಿಂಗೈತಂತ? ಇಲ್ಲ ನೋಡಿ, ಅಭಿವೃದ್ಧಿ ಬಹಳ ವರ್ಷದ ನೆಗ್ಲೆಕ್ಟ್ ಆಗಿದ್ದನ್ನ ಒಂದೇ ಜಟ್ಕಾದಲ್ಲಿ ಆಗುವಂಥದ್ದಲ್ಲ. ಮತ್ತೆ ಎವ್ರಿ ಟೈಮ್ ಪಾಪ್ಯುಲೇಷನ್ ಹೆಚ್ಚಾಗುತ್ತೆ, ಮತ್ತೆ ನೀಡ್ಸ್ ಹೆಚ್ಚಾಗುತ್ತೆ. ಸೊ ಇಟ್ ಈಸ್ ಅ ಕಂಟಿನ್ಯೂಸ್ ಇದು ಸಿಚುವೇಶನ್. ಬಟ್ ಮೊದಲಿನಕ್ಕಿಂತ ನಂಜುಂಡಪ್ಪ ವರದಿ ಪೂರ್ವದಲ್ಲಿ ಈಗ ಬಹಳಷ್ಟು ಕೆಲಸ ಕಾರ್ಯಗಳನ್ನು ನಾವು ಮಾಡೋಕ್ಕೆ ಸಾಧ್ಯ ಆಯಿತು. ಸೊ ನೀವು ಹೇಳೋದಂದ್ರೆ ಜನಸಂಖ್ಯೆ ಜಾಸ್ತಿ ಆಗತ್ತೆ, ಬೇಡಿಕೆ ಜಾಸ್ತಿ ಆಗ್ತಾ ಹೋಗ್ತಾವಲ್ಲ, ಚೈನ್ ರಿಯಾಕ್ಷನ್. ಅಲ್ಲಿ ಕ್ಯಾಚಿಂಗ್ ಅಪ್ ಯಾವಾಗ್ರಿ? ಹಳೆ ಮೈಸೂರು ಜೊತೆ ನಾವು ಕ್ಯಾಚಪ್ ಆಗೋದು ಯಾವಾಗ? ನೋಡ್ರಿ, ಒಂದು ಸರ್ಕಾರ ಮಾಡಿದ ಕೆಲಸವನ್ನು ಇನ್ನೊಂದು ಸರ್ಕಾರ ಮುಂದುವರಿಸಿದ್ರೆ ಕ್ಯಾಚಪ್ ಆಗುತ್ತೆ. ಈಗ ಉದಾಹರಣೆಗೆ ಅಪ್ಪರ್ ತುಂಗ 20 ವರ್ಷ ನದಿಗುದಿ ಬಿದ್ದಿತ್ತು. ನಾವು ಅದನ್ನು ಟೇಕ್ ಆಫ್ ಮಾಡಿದ್ವಿ, ಅದಕ್ಕೆ ಅದು ಕಂಪ್ಲೀಟ್ ಆಗ್ತು. ಹಂಗೆ ಎಲ್ಲ ಯೋಜನೆಗಳಾಗಬೇಕಲ್ಲ. ಅಪ್ಪರ್ ಕೃಷ್ಣ, ಈಗ ನಾನು ಮುಖ್ಯಮಂತ್ರಿ ಆದಮೇಲೆ ಕಾಂಪೆನ್ಸೇಷನ್ ಕೊಡೋದಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ವಿ. 10,000 ಕೋಟಿ ಇಟ್ಟು ರೈತರಿಗೆ ಚೆಕ್ಸ್ ಕೊಟ್ಟೆ. ಅದನ್ನೀಗ ನಿಲ್ಲಿಸಿದ್ರು. ನೀವು ಹೌ ಡು ಯು ಎಕ್ಸ್ಪೆಕ್ಟ್? ಈ ಥರ ಕಂಟಿನ್ಯೂಟಿ ಆಫ್ ಪ್ರೋಗ್ರೆಸ್ ಶುಡ್ ಬಿ ಕಂಟಿನ್ಯೂಸ್. ಹುಬ್ಬಳ್ಳಿಯಲ್ಲಿ FMCG ಸೆಂಟರ್ ಮಾಡಿದೆ, ಹೈಯೆಸ್ಟ್ ಕನ್ಸೆಷನ್ಸ್ ಕೊಟ್ಟಿದ್ದೀನಿ. ಫ್ಯಾಕ್ಟ್ರಿ ಹಾಕೋರಿಗೆ ಫ್ಯಾಕ್ಟ್ರಿ ಆಗುತ್ತೆ. ಈ ಸರ್ಕಾರ ಬಂದ ಮೇಲೆ ಒಂದು ಸತಿನೂ FMCG ಯೂನಿಟ್ಸ್ ಕರೆದು ಜಮೀನು ಕೊಟ್ಟಿದ್ದೀವಿ, ಕನ್ಸೆಷನ್ಸ್ ಕೊಟ್ಟಿದ್ದೀವಿ. ಎಲ್ಲಿಗೆ ಬಂತಪ್ಪ ಅದು? ಎಲ್ಲಿಗೆ ಬಂತು? ಮುಂದೆ ಪರ್ಸ್ಯೂ ಮಾಡಬೇಕಲ್ಲ. 1 ಲಕ್ಷ ಜನರಿಗೆ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು. ಪರ್ಸ್ಯೂ ಮಾಡಿದ್ರೆ ಆಗ್ತದೆ, ಇಲ್ಲಿದ್ರೆ ಆಗಲ್ಲ. ಇಂಡಸ್ಟ್ರಿಯಲಿಸ್ಟ್ಗೂ ಒಂಥರ ಹಿಂಜರಿಕೆ ಇರ್ತದೆ ಅಂದ್ರೆ ಈ ಕಡೆ ಬಂದು ಫ್ಯಾಕ್ಟ್ರಿ ಹಾಕಕ್ಕೆ. ಅವ್ರಿಗೆ ಇತ್ತು ಮೊದಲು ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಅಂತ. ಈಗ ಆ ನೆಪ ಹೇಳಕ್ಕಾಗಲ್ಲ. ಅವರು ಪರ್ಸ್ಯೂವೇಷನ್ ಆಫ್ ದಿ ಗೌರ್ಮೆಂಟ್. ಈಗ ಉದಾಹರಣೆಗೆ ಗುಲ್ಬರ್ಗಕ್ಕೆ 1,000 ಎಕರೆ ಕೊಟ್ಟು ಪ್ರಧಾನಮಂತ್ರಿ ಮಿತ್ರ ಟೆಕ್ಸ್ಟೈಲ್ ಪಾರ್ಕ್ ಮಾಡಿದ್ದೇವೆ. ಹೈಯೆಸ್ಟ್ ಕನ್ಸೆಷನ್ಸ್ ಕೊಡ್ತಾ ಇದ್ದೇವೆ ಅಲ್ಲಿ ಟೆಕ್ಸ್ಟೈಲ್ ಯೂನಿಟ್ಗೆ. ಒಟ್ಟು ಇಡೀ ದೇಶದಲ್ಲಿ 7 ನಾನು ಬಡದಾಡಿಕೊಂಡು ಬಂದೆ ಅದನ್ನು. ಆದರೆ ಇದುವರೆಗೂ ಈ ಸರ್ಕಾರ ಆ ಕಡೆ ತಿರುಗಿ ನೋಡಿಲ್ಲ. ದೀಸ್ ಆರ್ ಮೇಜರ್ ಥಿಂಗ್ಸ್. ಏರ್ಪೋರ್ಟು, ಬಿಜಾಪುರ ಏರ್ಪೋರ್ಟು ನಾವು ಆಲ್ಮೋಸ್ಟ್ 80-85% ಕಂಪ್ಲೀಟ್ ಮಾಡಿದ್ದೇವೆ. ಅದಕ್ಕೆ ಮುಂದೆ ದುಡ್ಡೇ ಒದಗಿಸ್ತಾ ಇಲ್ಲ. ನೈಟ್ ಲ್ಯಾಂಡಿಂಗ್ ಫೆಸಿಲಿಟಿ, ಅದಕ್ಕೆಲ್ಲ ದುಡ್ಡು ಕೊಡಬೇಕು.
ಒದಗಿಸಿದ್ರೆ ಅಲ್ಲೊಂದು ಒಳ್ಳೆ ಏರ್ಪೋರ್ಟ್ ಆಗುತ್ತೆ. ಹಾಂ ಇಲ್ಲ ಸ್ಟೇಟ್ ಗೌರ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ಗೆ ದುಡ್ಡು ಕೊಡ್ಬೇಕು. ಏರ್ಪೋರ್ಟ್ ಹೌದು, ಈಗ ನೀವು ಗೆದ್ದ MP ಆದ್ರೆ ಶಿಗ್ಗಾಂವ್ ಉಪಚುನಾವಣೆ ಚುನಾವಣೆ ಆಗುತ್ತೆ ಆಗತ್ರಿ. ಆಗುತ್ತೆ ಅಂದ್ರೆ ಕ್ಯಾಂಡಿಡೇಟ್ ಏನು ಮಗನ ಪಾಲಿಟಿಕ್ಸ್ ಕರ್ಕೊಂಬರೋರು? ಇಲ್ಲ ಆ ಉದ್ದೇಶ ಇಲ್ಲ. ನಿಮ್ಮ ಅವನು ಯಾವುದೋ ಒಂದು ಮದುವೆ ಅಟೆಂಡ್ ಅದ ಶಿಗ್ಗಾಂವದಲ್ಲಿ, ಅದಕ್ಕೆ ನಿಮ್ಮವರು ಬರ್ದ್ರಿ. ಅದೇ ಪವನ ಬರ್ತಾ, ಅದಕ್ಕೆ ಅವ್ನು ಕರೆದು ಹೇಳಿದೆ ಈ ಥರ ಮದುವೆ ಅಟೆಂಡ್ ಆಗಿದ್ದಕ್ಕೂ ನೀನು ರಾಜಕೀಯ ಲೇಪ ಹಚ್ಚಕತ್ರೆ ನಾವೆಲ್ಲಿ ಓಡಾಡಬಾರ್ದಪ್ಪ ಇನ್ಮೇಲೆ ಅಂತ ಹೇಳಿದ್ರು. ಏನು ಪಾಲಿಟಿಕ್ಸ್ ಇಂಟ್ರೆಸ್ಟ್ ಇಲ್ಲ ಮಗನಿಗೆ, ಅಥವಾ ನೀವು ಇಲ್ಲ ನೋಡಿ ಎಲ್ಲದಕ್ಕೂ ಒಂದು ಸ್ಟೇಜ್ ಟೈಮ್ ಇದೆ. ಈಗ ಅವ್ನು ಪ್ರೊಫೆಷ್ನಲಿ ಈಗ ಭಾಳ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾನೆ. ನಮ್ಮ ಫಾದರ್ ಯಾವಾಗಲೂ ಹೇಳ್ತಿದ್ರು, ಫಸ್ಟು ನಿಮ್ಮ ಪ್ರೊಫೆಷನ್, ದ್ಯಾಟ್ ಈಸ್ ಯುವರ್ ಬ್ರೆಡ್ ಆ್ಯಂಡ್ ಬಟರ್. ಅದಾದಮೇಲೆ ನಿಮ್ಮ ಪಬ್ಲಿಕ್ ಲೈಫಲ್ಲಿ ಒನ್ಸ್ ನಿಮ್ಮ ಪ್ರೊಫೆಷನ್ ನೀವು ಸ್ಟ್ಯಾಂಡ್ ಆದರೆ ಯಾರಿಗೂ ಕೂಡ ಏನು ಕೇಳದಿರುವಂಥ ಒಂದು ಸ್ಥಿತಿಗೆ ಬಂದಾಗ ನೀವು ಪೊಲಿಟಿಕ್ಸ್ ಮಾಡಿದರೆ ಆವಾಗ ಸ್ವಾಭಿಮಾನದ ಪೊಲಿಟಿಕ್ಸ್ ಆಗುತ್ತೆ. ಸೊ ವಾಟ್ ಈಸ್ ಯುವರ್ ಪ್ರೊಫೆಷನ್ ಅಂದ್ರೆ ಪಾಲಿಟಿಕ್ಸ್ ಅಂತ ಹೇಳೋಂಗಿರಬಾರ್ದು. ಹಾಂ, ಹಂಗಿರ್ಬಾರ್ದು. ನೀವು ಎಕ್ಸಾಕ್ಟ್ ಯಾವ ಏಜು ಪಾಲಿಟಿಕ್ಸಿಗೆ ಬಂದಿದ್ದು? ನಾನು ಬಂದಿದ್ದು ಐ ಥಿಂಕ್ ಅವಾಗ 36-37 97. ನಾನು ಪೊಲಿಟಿಕಲ್ ಸೆಕ್ರೆಟರಿ. ಅವರು 96 ಚೇಮ್ ಆದರು. ಒಂದು ವರ್ಷದ ನಂತರ ನಾನು ಪೊಲಿಟಿಕಲ್ ಸೆಕ್ರೆಟರಿ ಅಂತ. ಪಬ್ಲಿಕ್ ಕನೆಕ್ಟ್ ಭಾಳ ಮ್ಯಾಟ್ರ್ ಆಕೈತಲ್ರಿ ಪಾಲಿಟಿಕ್ಸ್? ಹೌದು. ಈಗ ನೋಡ್ರಿ, ನಾನು ಅಲ್ಲಿ ಹೋಗಿದ್ದೆ ಕೋಣನ್ ತೆಂಪಿಗೆ. ಅವ್ರು ತೋರಿಸಿದ್ರು, ನೀವು ಫ್ಲಡ್ ಬಂದಾಗ ಇಲ್ಲೇ ಬಂದಿದ್ರಿ, ಇದೇ ಮನೆಗೆ ಬಂದಿದ್ರಿ, ನೀವು ಬಂದು ಹೋದ್ಮೇಲೆ 131 ಮನೆ ಸ್ಯಾಂಕ್ಷನ್ ಮಾಡಿದ್ರಿ. 130 ನೋಡ್ರಿ, ಮನೆ ಕಟ್ಟಿದ್ದು ಇದು ನಿಮ್ಮ ಫಂಡಿಂದು 5 ಲಕ್ಷದ್ದು. ಸೊ ಎವ್ರಿಥಿಂಗ್ ಮ್ಯಾಟರ್ಸ್. ಆಮೇಲೆ ಇನ್ನೊಂದು ಕಡೆ ಹೋಗಿದ್ದೆ, ಅಲ್ಲಿ ನಾವು ದೇವಸ್ಥಾನಕ್ಕೆ ಫಂಡ್ ಕೊಟ್ಟಿದ್ವಿ, ಅದನ್ನು ಹೇಳಿದ್ರು. ಆಮೇಲೆ ಅಲ್ಲಿ ಗದಗ ನೇಕಾರ್ ನಗರಕ್ಕೆ ಹೋಗಿದ್ವಿ. ನಮ್ಮ ಫಾದರ್ ನೇಕಾರ್ಗೆ ಸುಮಾರು 300 ಮನೆ ಕಟ್ಟಿ ಟ್ವೀಟ್ ಮಾಡಿದ್ರಿ, ನೋಡಿದಾನ. ಇಂಥ ಬೇಕಾದಷ್ಟು. ಆಮೇಲೆ ವೈಯಕ್ತಿಕ ಸಹಾಯ ಮಾಡಿದ್ದು, ಕಾಕ್ಲಿಯರ್ ಇಂಪ್ಲಾಂಟ್ ಹಾಕಿದ್ದು, ಹ್ಯಾಂಡಿಕ್ಯಾಪ್ ಕೊಟ್ಟಿದ್ದು. ಒಬ್ಬ ಮುಸಲ್ಮಾನ್ ಹೆಣ್ಮಗಳು ಒಂದು ಅನ್ನಾರ ನಾನು ನಿಮ್ಗೆ ಊಟ ಹಾಕ್ತೀನಿ ಅಂತಂದು, ಹಾಕುವ ಅಲ್ಲಿ ಯಾಕಂತ ಕೇಳಿಲ್ಲ ನೀವು ಅಂದ್ರೆ, ಕೇಳು ಹೇಳಮ್ಮ ಅಂತ. ನನಗೆ ಹಾರ್ಟಿನ ಭಾಳ ಪ್ರಾಬ್ಲಮ್ ಆಗಿತ್ತು, ದುಡ್ಡು ಇರಲಿಲ್ಲ. ನಾನು ನೇರವಾಗಿ ನಿಮ್ಮ ಮನೆಗೆ ಬಂದೆ, ನೀವು ಗೃಹ ಸಚಿವರಿದ್ರಿ. ಅವ್ರು ಜಯದೇವ್ ಕಳಿಸಿ ಆಪ್ರೇಷನ್ ಮಾಡಿಸಿ ನನ್ನ ಜೀವ ಉಳಿಸಿದ್ರಿ. ಜೀವ ಉಳಿಸೋರು ನಾ ಹೆಂಗೆ ಬರೇನು ಹಾಕ್ತೀನಿ. ನಾನು ಸ್ಕೂಲ್ ಟೀಚರ್ ಅಂದೆ, ನಾನು ಸ್ಕೂಲ್ ಟೀಚರ್. ಮೊನ್ನೆ ಅಲ್ಲಿ ಇದಕ್ಕೆ ಹೋಗಿದ್ವಿ, ಗದಗ ತಾಲೂಕಿನಾಗ ಒಂದು ಹುಡುಗಿ ಬಂತು, ಅವ್ರ ಅಪ್ಪನೂ ಬಂದು ನೀವು ನನಗೆ, ನಾನು ಸೈಕ್ಲಿಂಗ್ ಎಕ್ಸ್ಪರ್ಟು, ನನಗೆ 8 ಲಕ್ಷ ರೂಪಾಯಿದು ಒಂದು ಸೈಕಲ್ ಕೊಡಿಸಿದ್ರಿ, ಅದಕ್ಕೆ ಈಗ ಐ ಆಮ್ ರಿಪ್ರೆಸೆಂಟಿಂಗ್ ಇಂಡಿಯಾ ಇನ್ ಏಷ್ಯನ್ ಗೇಮ್ಸ್ ಅಂತ. ನೀರಾವರಿ ನಿನ್ನೆ ಅಲ್ಲಿ ಹೊನ್ನತ್ತಿ ಅಂತ ಊರಿಗೆ ಹೋಗಿದ್ದೆ. ಅಲ್ಲಿ ಊರವರೆಗೆ ನಿಲ್ಸಿದ್ರು ಅವರು. ಊರವರೆಗೆ ನಿಲ್ಸಿ ಯಾಕಂದ್ರೆ ಕೆನೆಲ್ ತೋರಿಸಿದ್ರು. ಅಪ್ಪರ್ ತುಂಗ ಕೆನೆಲ್ನ 3 ಬಂದಿದೆ, ನಾವು ನೀರಿಗಾಗಿ ನಾವು 15-20 ವರ್ಷ ಸ್ಟ್ರೈಕ್ ಮಾಡ್ತಿದ್ವಿ. ಈ ನಮ್ಮನೆ ಬಾಲಿಗೆ ನೀರು ತಂದ್ರಿ ನೀವು. ಲಾಂಗ್ ಪೆಂಡಿಂಗ್ ಸಮಸ್ಯೆ ಬಗ್ಗೆ ಹರಿದಾಗಿಂದ ಇರ್ತೈತಲ್ರಿ ಅದು. ಹೌದೌದು, ಅದು ಇದನ್ನ ಬೇರೆ. ನಮ್ಮ ಊರಿಗೆ ಹೈಸ್ಕೂಲ್ ಅದ ಹೇಳ್ತಾನ. ನಮ್ಮೂರು ಹೈಸ್ಕೂಲ್ 40 ವರ್ಷದ ಹೋರಾಟ. ನಾ ಇವ್ರ ಗಂಟು ಬಿದ್ದ ಮೇಲೆ ಮತ್ತೆ ಕರ್ನಾಟಕದಾಗ ಎಲ್ಲೆಲ್ಲ ಹೈಸ್ಕೂಲ್ ಇಲ್ಲಿ ಚೆಕ್ ಮಾಡಿಸಿ 122 ಒಂದೇ ಸಲ ಮಾಡಿಸ್ಬಿಟ್ರು. ಹೌದೌದು, ಯಾಕದ ಮಾಡೋದ್ ಕಲೆ. ಎಲ್ಲ ಕಡೆ ಎಲ್ಲೆಲ್ಲ ಆಗ್ಬೇಕು ಆಗ್ಬಿಡ್ಲಿ. ಇಲ್ಲ, ಕೆಲವು ನೋಡ್ರಿ, ಈ ಅಧಿಕಾರಿಗಳಿರ್ತಾರಲ್ಲ, ರಾಜಕಾರಣಿಗಳನ್ನ ಭಾಳ ಮಿಸ್ಗೈಡ್ ಮಾಡ್ತಾರೆ. ಈಗ ಉದಾಹರಣೆಗೆ PHC ಸೆಂಟರ್, ಪ್ರಶಾಂತ್, ನೀವು ಅದನ್ನು ಮಾಡ್ಬೋದು. ಕಳೆದ 20-25 ವರ್ಷದಿಂದ ಹೊಸ PHC ಸೆಂಟರ್ ಕೊಡಬಾರ್ದು ಅಂತ ತೀರ್ಮಾನ ಮಾಡಿಬಿಟ್ಟು. ಹೌದು, ಹೆಂಗೆ ಉಳಿತೈತಿ ಹೇಳ್ರಿ? ಅದೇನೋ ವರ್ಲ್ಡ್ ಬ್ಯಾಂಕ್ ಕೊಟ್ಟಿದ್ವಿ, ಅವಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಕೊಡೋಕ್ಕಾಗಿಲ್ಲ, ಅದಕ್ಕೆ ಮುಂದೆ ಕೊಡಲೇಬಾರ್ದು. ಬರೀ ಎಷ್ಟು ಪಾಪ್ಯುಲೇಷನ್ ಹೆಚ್ಚಾಗಿದೆ, ಪರ್ ಪಾಪ್ಯುಲೇಷನ್ ಬೆಡ್ಸ್ ಎಷ್ಟು ಇದ್ದಾವೆ, ಎಲ್ಲೆಲ್ಲಿ ಕೊರತೆ ಇದೆ, ಅದನ್ನ ಮ್ಯಾಪಿಂಗ್ ಮಾಡಬೇಕಲ್ಲ. ನೀವು PHC ಸೆಂಟರ್ ಕೊಡೋದಿಲ್ಲ ಅಂತಂದ್ರೆ ಹೆಂಗ್ರಿ? ದಿಸ್ ಇಸ್ ಡಾಗ್ಮ್ಯಾಟಿಕ್ ಅಪ್ರೋಚ್ ಆಫ್ ದಿ ಬ್ಯೂರೋಕ್ರಸಿ. ನಡಕ್ ಇದು ಮಾಡಿದ್ರು, PUC ಕಾಲೇಜೇ ಕೊಡೋದಿಲ್ಲ ಅಂತಂದು, ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಅಂತ, ಹೊಸ ಕಾಲೇಜೇ ಕೊಡೋದಿಲ್ಲ. ನಾನು ಬಂದು ಬೈದ್ ಸ್ಟಾರ್ಟ್ ಮಾಡಿ, ಆರಾಮದಿಯಾ? ಹೆಂಗ ಸ್ವರ್ಗ ಬಿಟ್ಟಿಯಲ್ಲ? ಸ್ವರ್ಗ ಬಿಟ್ಟಿ ಅಂದೆ. ಹೌದೌದೌದು, ಇರ್ಲಿ ಬಿಡ, ಇರ್ಲಿ. ನೀ ಯಾಕೆ ಹಾಕ್ತಿ, ನಾನು ಹಾಕ್ಬೇಕು. ನೀನು ಆರಾಮದಿಯಲ್ಲ? ನಿನ್ನ ಆಶೀರ್ವಾದ ಇರಲಿ. ಹಾ, ನಿಮ್ಮ ಅಪ್ಪರ್ ಕೊಟ್ಟಾಗ ಹೌದೌದು, ಅದಕ್ಕೆ ಅದನ್ನೇ ಹೇಳಿದೆ. ಆಯ್ತು,
ನಡ್ರಿ ಹೋಗೋಣ. ನಡಿ ನಿಂತು ಈ ನಡಕ್ ನಾನೊಂದು ಸ್ವಲ್ಪ ನೀರು ಬಿಡಿಸಿದ್ದೆ ಕುಡಿಯೋ ನೀರಿಗೆ. ಒಂದು 15-20 ದಿವಸ ಇತ್ತು. ಈಗ ಮತ್ತೆ ಖರ್ಜೂರ ಹಾಕ್ಯಾರ ನೋಡ್ರಿ ಪ್ರಶಾಂತ್. ಪಾಮ್ ಆಕ್ಚುಲಿ ಇಲ್ಲಿ ಮಣ್ಣು ಭಾಳ ಚಲೋ ಐತಿ. ಹೌದು, ಏನು ಹಾಕಿದ್ರು ಬೆಳಿತೀವಿ. ಕಬ್ಬು ಬಿ ಹಾಕಿದ್ರು. ವರದಾ ನದಿ ದಂಡೆ ಮೇಲೆ ಬಹಳ ಒಳ್ಳೊಳ್ಳೆ ತೋಟ ಮಾಡ್ಯಾರ, ಮಸ್ತ್ ತೋಟ. ವರ್ಧಾ ನದಿನೂ ಸೀಸನಲ್ ರಿವರ್ ಅದು, ಹೌದು ಸೀಸನ್ ಪೆರಿನಿಯಲ್ ಅಲ್ಲ. ನಮ್ಮ ಕ್ಷೇತ್ರಕ್ಕೆ ಹತ್ಕೊಂಡು ಹೋಗುತ್ತೆ ವರ್ಧಾ ನದಿ. ನಮ್ಮ ನೀರಾವರಿ ನಾವು ಮಾಡಿದ್ದು ವರ್ಧಾ ನದಿ ಆದಮೇಲೆ. ನನ್ನ ಪ್ರಕಾರ ಇಟ್ ವಿಲ್ ಹ್ಯಾವ್ ಇಂಪ್ಯಾಕ್ಟ್ ಆನ್ ನ್ಯಾಷನಲ್ ಲೆವೆಲ್ ಆಫ್ ಕಾಂಗ್ರೆಸ್ ಪಾರ್ಟಿ. ಇಫ್ ಯು ಟೇಕ್ ಬ್ಯಾಕ್ ದಿ ಹಿಸ್ಟ್ರಿ, ದಿ ಕಂಟಿನ್ಯೂಸ್ ಡಿಫೀಟ್ ಆಫ್ ಅ ಪಾರ್ಟಿ ಅಂಡರ್ ಪರ್ಟಿಕ್ಯುಲರ್ ಲೀಡರ್ಶಿಪ್ has always brought in ನ್ಯೂ ಲೀಡರ್. breaking up the party. Time tested leader ಅಂತಾರಲ್ಲ, and time tested failure leaders ಆಗ್ಬಿಡ್ತಾರೆ. ಸೊ ಫ್ಯಾಕ್ಷನಿಸಮ್ ಬಂದ್ಬಿಡ್ತದೆ. ಓಕೆ, If they are not able to coming back, power is out of question. But if Congress is not able to win substantially, ಹಾಂ it will have impact. ಅಂದ್ರೆ ಹೇಳೋದು ನೀವು ಈಗ ಆಯಾ ರಾಜ್ಯ ಸ್ಥಳೀಯ ಲೀಡರ್ಸು ಒಂಥರ ಬಂಡಾಯ ಎದ್ದು ಇಲ್ಲ, ನ್ಯಾಷನಲ್ ಲೆವೆಲಲ್ಲಿ ಈಗಾಗಲೇ ಒಂದು 22-32 ಜನ ಒಂದು ಟೀಮ್ ಇದೆ. G23 ಅಂತ ಹೇಳೋದು. ಈ 23 ಅದಕ್ಕಿಂತ ಬೇರೆನೂ ಅದಾರೆ. ಈಗ ಉದಾಹರಣೆಗೆ ಹೊಸದಾಗಿ ಕಮಲ್ನಾಥ್ ಇದ್ದಾನೆ, ಹಾಂ, ಆಮೇಲೆ ರಾಜೇಶ್ ಪೈಲಟ್ ಇದ್ದಾರೆ. ದೇ ಸಲ್ಕಿಂಗ್. ಸಚಿನ್ ಪೈಲಟ್, ದೇ ಆಲ್ ಸಲ್ಕಿಂಗ್. ಈ ರಿಸಲ್ಟ್ ಒಂದು ನೋಡ್ತಾ ಇದ್ದಾರೆ. ಓಕೆ, ಆ್ಯಂಡ್ ದಸ್ ಫಾರ್ ನೋ ಫರ್ದರ್ ವಿ ಡೋಂಟ್ ವಾಂಟ್ ದಿಸ್ ಲೀಡರ್ಶಿಪ್ ಅನ್ನುವಂಥ ಮಟ್ಟಕ್ಕೆ ಬರ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.